ಹಾಯ್ ಹಲೋ ನಮಸ್ತೆ, ನಾನ್ ನಿಮ್ಮ ಅಮಿತ್ ಅಡ್ಡ. ಇವತ್ತು ನಮ್ ಜೊತೆ ಯಾರಪ್ಪ ಇದಾರೆ ಅಂತಂದ್ರೆ ನಮ್ಮ UK ಮಂದಿ ಲಲಿತಾ ಭಂಡಾರಿ ಅವರು ಇದ್ದಾರೆ. ಇವರು ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಕೂಡ ಮಾಡ್ತಾರೆ, ಹಾಗೆ ಇನ್ಸ್ಟಾದಲ್ಲಿ ಕೂಡ ಇವ್ರದ್ದು ಲಕ್ಷ ಲಕ್ಷ ಫಾಲೋವರ್ಸ್, ಲಕ್ಷ ಲಕ್ಷ ವ್ಯೂಸ್ ಹೋಗ್ತಾ ಇರ್ತಂತಾನೆ ಹೇಳ್ಬೋದು. ಇವತ್ತು ನಮ್ ಜೊತೆಗೆ ಅಕ್ಕ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆಯ್ತಾ, ನಮಸ್ತೆ. ಹಾಯಪ್ಪ, ನಮಸ್ತೆ ನಮ್ಮ. ಹೇಗಿದ್ದೀರಾ? ನಾನು ಆರಾಮಿದ್ದೀನಪ್ಪ, ನೀ ಹೇಗಿದ್ದೀನಿ? ಸೂಪರ್. ಫಸ್ಟ್ ಏನಪ್ಪಾ ಅಂತಂದ್ರೆ, ನೀವು ರೀಲ್ಸ್ ಮಾಡ್ತೀರಾ, ಮತ್ತೆ ಯೂಟ್ಯೂಬ್ ಕೂಡ ಮಾಡ್ತೀರಾ, ಮತ್ತೆ ಕೆಲಸಕ್ಕೂ ಕೂಡ ಹೋಗ್ತಿದ್ರಲ್ವಾ? ರೀಲ್ಸ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ? ರೀಲ್ಸ್ ಯಾವಾಗಿಂತ ಅಂತಂದ್ರೆ ಲಾಕ್ಡೌನ್ ಟೈಮ್ದಾಗ. ಅವಾಗ ಟಿಕ್ ಟಾಕ್ ಇತ್ತಲ್ಲ, ಅವಾಗ ಲಾಕ್ಡೌನ್ ಟೈಮ್ದಾಗ ನಾವು ಆ ಟೈಮ್ದಾಗ ನಾವು ಕಾಯಿಪಲ್ಯ ಮಾರ್ತಿದ್ದೀವಿ ಮಾರ್ಕೆಟ್ ಒಳಗ. ಆಮ್ಯಾಗ ಲಾಕ್ಡೌನ್ ಬಿದ್ದಾಗ ಮಾರ್ಕೆಟ್ ಎಲ್ಲ ಬಂದ್ ಆಯ್ತು. ಬಂದ್ ಆದಾಗ ಮನಿ ಒಳಗನ ಎಲ್ಲ ತಂದಿಡ್ತಿದೀವಿ. ನನ್ನ ಸಣ್ಣ ಮಗ ಅವರು ಆ ಟೈಮ್ದಾಗ ಟಿಕ್ ಟಾಕ್ ಬಾಳ್ ನೋಡ್ತಿದ್ರು. ನನಗ್ ಬಂದು ಫೋನ್ ತೋರಿಸ್ತಿದ್ದ, ಮಮ್ಮಿ ನೋಡಿ ಇವ್ರು ಹೆಂಗ್ ಮಾಡ್ಯಾರ, ನೀನ್ ಹಿಂಗ್ ಮಾಡ್ಬೇಕಲ್ಲ ಅಂತಿದ್ದ. ಬಿಡಪ್ಪ, ನಮ್ಗೆಲ್ಲ ಎದಕ್ಕ ದುಡ್ಕೊಂತಿನವ್ರಿಗೆ ಅಂತ ಹಿಂಗ ನಾನ್ ಹೇಳ್ತಿದ್ದೆ. ಹೇಳ್ಕೊತ ಇಲ್ಲ ನೀವ್ ಒಂದ್ ಮಾಡು, ನಿಂಗ್ ಹಚ್ ಕೊಡ್ತೀನಿ ಮಮ್ಮಿ ಅಂತ ಅಂದ. ಬಿಡಪ್ಪ, ನಂಗ್ ಬರಲ್ಲ ಅಂದ್ರು ಹಂಗ ಹಚ್ ಕೊಟ್ಟ. ಒಂದು ಸಣ್ಣದೊಂದು ಕಿಟಕಿ ಇತ್ತು ನಮ್ ಮನೆಗೆ, ಅಲ್ಲಿ ಇಟ್ಟು ಬಿಟ್ಟ ಮೊಬೈಲ್. ನಾವ್ ಯಾರು ನಿಂಗ್ ನೋಡಲ್ಲ, ನೀವ್ ಮಾಡು ಅಂತ ಹೇಳ್ದ. ನೀವ್ ಯಾರು ನೋಡ್ಬಾರ್ದು, ಆದ್ರೆ ನಾನ್ ಮಾಡ್ತೀನಿ ಅಂತ ಹೇಳ್ದ. ಅವ್ರು ನನ್ನ ಸೈಡ್ ಹೋಗ್ಬಿಟ್ಟು ಹಿಂದಿನ ಕಿಟಕಿದಾಗ ನಿಂತಿದ್ರು ನನಗ್ ಮಾಡಾಕ್ ಹೇಳಿ. ನಾನ್ ಹಂಗ ಒಂದ್ ಮಾಡ್ದೆ, ಸ್ವಲ್ಪ ಅಲ್ಲಿ ಮಾಡಿ ಹಿಂದ್ಗಡೆ ಅವ್ರಿಗೆ ನೋಡ್ಬಿಟ್ಟೆ. ಅದು ಒಂದು ರೀಲ್ಸ್ ಸ್ಟಾರ್ಟಿಂಗ್ ಮಾಡೋದು. ಆಮ್ಯಾಗಿಂದ ಹಿಂಗೆ ಮಾಡ್ಬೇಕವ, ನಂಗೆ ಯಾರಿಗಿ ಒಟ್ಟ ಇದನ್ ಹೆದರ್ದಂಗ ಅಂತ ಹೇಳ್ತಿದ್ದ. ಅವ್ರು ಯಾರು ಇಲ್ದಾಗ ನಾನ ಮಾಡ್ತಿದ್ದೆ. ಸುಳ್ಳು ಅದೇನ ನಾವು ರೀಲ್ಸ್ ಮಾಡಿ ನಾವ ನೋಡ್ತಿದ್ವಿ, ಬೇರೆಯವ್ರದ್ದು ನೋಡ್ತಿದ್ವಿ. ಬಟ್ ನಾವ್ ಮಾಡ್ಬೇಕನ್ನಂತೂ ನಮ್ಗೆ ಅದ್ರ ಬಗ್ಗೆ ಏನಷ್ಟು ಆಸಕ್ತಿ ಇರ್ಲಿಲ್ಲ. ನೋಡ್ಕೋತಾನೆ ಮಾಡ್ಕೋತ ಬಂದ್ವಿ. ಎಲ್ಲಿ ಬಂದ್ವಿ ಅಂದ್ರ ಟಿಕ್ ಟಾಕ್ದಾಗ 2 ಲಕ್ಷ ಎಷ್ಟೋ ಫಾಲೋವರ್ಸ್ ಹೊಂದಿದೆ, ಅದು ಬ್ಯಾನ್ ಆಗ್ಬಿಡ್ತು. ಆ ಬಳಿಕ ಒಂದು ರೂಪೋಸ ಆ್ಯಪ್ ಬಂತು. ಮಮ್ಮಿ ಇದ್ರಾಗ ಮಾಡಿ ಅನ್ನಕತ್ತ. ಬಿಡಪ್ಪ ಹೋಗ್ಲಿ ಅಂತಂದ್ರೆ ಕೇಳ್ತಿರ್ಲಿಲ್ಲ. ಅದ್ರಾಗ ಸ್ಟಾರ್ಟ್ ಮಾಡಿದೆ. ಅದ್ರಾಗ 61,000 ಫಾಲೋವರ್ಸ್ ಹೊಂದಿದೆ, ಅದು ಮ್ಯೂಸಿಕ್ ತೆಗೆದ್ಬಿಟ್ರು. ಆಮ್ಯಾಗಿಂದ ಲಾಸ್ಟ್ ಇನ್ಸ್ಟಾಗ್ರಾಮ್ ಬಂದನು. ಬಿಡುವಪ್ಪ, ಯಾಕೆ ಬಂದ್ ಬಿದ್ದಿ ಅಂದ್ರೆ ಕೇಳ್ತಿರ್ಲಿಲ್ಲ, ನೀವ್ ಮಾಡಂದ. ಆಮ್ಯಾಗ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದ್ರೊಳಗ ಫಾಲೋವರ್ಸ್ ಬರ್ತಾರ, ಏನ್ ಆಗ್ತೀನಿ ಇದ್ರಾಗ ಅಂತ ನನ್ಗೆ ಏನ್ ಅದ್ರ ಬಗ್ಗೆ ನನಗೆ ಆಸಕ್ತಿ ಇರ್ಲಿಲ್ಲ. ನಾ ತಿಳ್ಕೊಳ್ಬೇಕಂತ ಅದ್ರ ಬಗ್ಗೆ ನಾನು ಅಷ್ಟು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ನನ್ನ ಕೆಲಸ ನಾನೇ, ನಾವ್ ವಿಡಿಯೋ ಮಾಡಿ ನಮ್ಮ ವಿಡಿಯೋ ನಾವೇ ನೋಡೋರು. ಇನ್ ಕೆಲವ್ರು ಮಾಡೋದ್ ನೋಡಿ ನಗೋರು, ಈಗ ಹೆಂಗ್ ಮಾಡ್ತಾರ ನೋಡು, ಇವ್ರಾಗ ನಾವು ಮಾಡ್ಬೇಕು ಹಿಂಗ ಅನಿಸ್ತಿತ್ತು. ಅದ್ರ ನಮ್ ಕೆಲಸ ಜವಾಬ್ದಾರಿ ಅಂತ ನಮಗ್ ಜಾಸ್ತಿ. ಹಂಗ ಮಾಡ್ಕೋತ ಬಂದೆ. 10,000 ಫಾಲೋವರ್ಸ್ ಆಗಿ ಅನ್ಫಾಲೋ ಆಗ್ತಿದ್ರು. ಇದು ಯಾಕೆ ಆಗ್ತದ ಹಿಂಗ ಅಂತ ನಾನ್ ಕೇಳ್ತಿದ್ದೆ. ಅವ್ರಿಗೆ ಅಷ್ಟು ನಮ್ ಮನ್ಯಾಗ ತಿಳಿತಿರ್ಲಿಲ್ಲ ಹುಡುಗರಿಗೆ. ಹಂಗ ಮಾಡ್ತಾ ಬಂದೆ. 25,000 ಫಾಲೋವರ್ಸ್ ಆದ್ರ ನನಗ. ಊರ್ ಕಡೆ ಬಂದೆ. ಊರ್ ಕಡೆ ಬಂದಾಗ ಒಂದ್ 2-3 ಹಂಗ ಪರಿಚಯ ಆದ್ರ. ಹೆಣ್ಮಕ್ಳು ಆಗಿರ್ಬೋದು, ಇಲ್ಲ ಗಂಡ್ಮಕ್ಳು, ಹಿಂಗ ಪರಿಚಯ ಆದ್ರ. ಆ ಟೈಮ್ದಾಗ ಈಗ ಅದು ಏನ ಲಳ್ಳಾಗ್ ಹೋಗ್ತಾರಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ. ಸುಮ್ನೆ ಹಂಗ ಹೋಗ್ತಿದ್ದೆ. ಅಲ್ಲಿ ಹೋಗ್ತಾ ನನ್ನ ವಿಡಿಯೋಸ್ಗಳು ರೀಚ್ ಆಗಾಕತ್ತು, ನನ್ಗ್ ಫಾಲೋವರ್ಸ್ ಜಾಸ್ತಿ ಆಗಾಕತ್ರು. ನನ್ಗ ನಮ್ ಕರ್ನಾಟಕದಾಗ ಜನ ಎಷ್ಟು ಪ್ರೀತಿ ಮಾಡಾಕತ್ರು ಅನ್ನೋದು ನನಗೆ ಏನು ಗೊತ್ತಿರ್ಲಿಲ್ಲ. ಏನು ಗೊತ್ತಿರ್ಲಿಲ್ಲ. ಮಾಡ್ಕೋತ ಬಂದೆ. ಆಮ್ಯಾಗ ಒಂದ್ ದಿವ್ಸ ನಮ್ ಊರಿಗೆ ಹೋಗೋ ಟೈಮ್ದಾಗ ಸಾಕಷ್ಟು ಮಂದಿ ಅಣ್ಣ ತಮ್ಮದಾರ, ಅಕ್ಕ ತಂಗಿದಾರ, ಅಕ್ಕ ಅಂತ ಕರ್ಕೋತ ಹಿಂದ್ ಬಂದ್ ಹತ್ತಾಕತ್ತಾರ ನನಗ. ಇವ್ರು ಯಾಕೆ ನನ್ ಕರೀತಾರ ಅಂದ್ರ ಅದ್ರ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ. ಇವ್ರು ಯಾಕೆ ನನ್ ಕರೀತಾರ, ಅಕ್ಕ ಒಂದ್ ಫೋಟೋ ತಗೋತೀವ್ರಿ ನಿಮ್ದು ಅಂತ ಕೇಳ್ತಿದ್ರು. ತಮ್ಮ ತಗೋರಿ ಅಂತ ಹೇಳ್ಬಿಡ್ತಿದ್ದೆ. ಫೋಟೋ ತಗೋತಿದ್ರು. ಅದನ್ನ ಆದ ಮೂಲಕ ಫಸ್ಟ್ 2 ವರ್ಷದಿಂದ ಗುಡ್ಡಾಪುರ್ ಹೋಗಿದ್ದೀವಿ. ಜಾತ್ರೆ ಒಳಗ ಸಾಕಷ್ಟು ಮಂದಿ ಅಣ್ಣ ತಮ್ಮದಾರ, ಅಕ್ಕ ತಂಗಿದಾರು, ಇನ್ನು ಕೆಲವು ನಮ್ ತಂದಿದಾರು, ತಾಯಿದಾರು ಎಲ್ಲರೂ ಪರಿಚಯ ಹಿಡಿತಿದ್ರು. ಜಾತ್ರೆ ಒಳಗ ನಂಗೆ ಜಾತ್ರೆ ಮಾಡ್ಕೊಡ್ಲಿಲ್ಲ ಆ ವರ್ಷ. ಈ ಮೊನ್ನೆ ಹೋದ ವರ್ಷ ಜಾತ್ರೆ ಒಳಗ ಜಾತ್ರೆ ಮಾಡ್ಕೊಟ್ಟಿಲ್ಲ, ನಂಗೆ ಒಂದ್ ಫಳಾರ್ ತಗೋಟ್ಟಿಲ್ಲ. ಬರೀ ಫೋಟೋದಾಗನ ನನ್ ದಿನ ಕಳೆದೋಯ್ತು. ಅವಾಗ ನಾನು ಒಂದು ನಿರ್ಧಾರಕ್ಕೆ ಬಂದೆ, ನಾವು ಏನು ಸಾಧನೆ ಮಾಡಿಲ್ಲ, ನಾವೇನು ಏನು ಅಂತದ್ದು ಮಾಡಿಲ್ಲ. ಬಟ್ ನಮ್ ಖುಷಿಗೋಸ್ಕರ ನಾವ್ ವಿಡಿಯೋ ಮಾಡೋದು. ಇಷ್ಟೇ ನಮ್ಗೆ ಜನ ಪ್ರೀತಿ ಕೊಡ್ತಾರಲ್ಲ, ನಾವು ಇನ್ನು ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನಂತದ್ ನಮಗ ಅವಾಗಿಂದ ಸ್ವಲ್ಪ ಇದು ಆಗ್ಬಿಡ್ತು. ಇನ್ನು ಏನೋ ಮಾಡ್ಬೇಕಲ್ಲ, ನಮ್ಮ ಅಣ್ಣ ತಮ್ಮದರ ಮನಸ್ಸು ಗೆದಿಬೇಕು, ತಾಯಿ ತಂದೆ ಮನಸ್ಸು ಗೆದಿಬೇಕು ಅಂತ ಹಿಂಗೆಲ್ಲ ಮನಸ್ಸಿನ ಒಳಗಡೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿವಿ. ಹೋಗ್ತಾ ಹಂಗ ನಮ್ಮ ಅಣ್ಣ ತಮ್ಮದಾರ, ಅಕ್ಕ ತಂಗಿದಾರ ಸಾಕಷ್ಟು ನಮ್ಮ ಕರ್ನಾಟಕದಾಗ ಎಲ್ಲರೂ ಸಪೋರ್ಟ್ ಮಾಡಕತ್ತರು. ಮಾಡ್ಕೋತ ಇವತ್ತಿನ ದಿನದಲ್ಲಿ ನಮ್ಮ ಅಣ್ಣ ತಮ್ಮದಾರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ 2,70,000 ಫಾಲೋವರ್ಸ್ ತಂದಿರ್ಸ್ಯಾರ. ಒಳ್ಳೇದಾಗ್ಲಿ, ಇನ್ನು ಹಿಂಗೆ ಹೋಗಿ. ನಿಮ್ದು ಊರು ಯಾವ್ದು ಅಂತಂದ್ರೆ? ನನ್ನ ಊರ, ನನ್ ತವ್ರ ಮನೆ ಅಫ್ಜಲ್ಪುರ, ನನ್ ಗಂಡನ ಮನೆ ಆಳಂದ್ ತಾಲೂಕ್, ಜಿಲ್ಲಾ ಗುಲ್ಬರ್ಗ, ಮಾದಾನಿಪುರ್ಗಿ ಅಂತ ನನ್ ಗಂಡನ ಮನೆ. ಅಂದ್ರೆ ನಿಮ್ಗ ಇವಾಗ
ಎರಡು ಊರಲ್ಲೂ ಕೂಡ ಫುಲ್ ಫ್ಯಾನ್ ಜಾಸ್ತಿ ಇದಾರೆ. ಎರಡು ಊರಲ್ಲಿ ಮತ್ತೆ ನನ್ನ ಕರ್ನಾಟಕದಾಗ ಎಲ್ಲೇ ಕಾಣಿಸ್ಕೊಲ್ಲಿ ಇಲ್ಲೇ ನಮ್ಗೆ ಯಾರೋ ಒಬ್ಬ ತಮ್ಮ ಒಂದ್ ತಂಗಿ ಯಾರು ಕೂನ ಹಿಡ್ದಿಲ್ಲ ಅನ್ನೋಂತ ಮಾತೇ ಇಲ್ಲ. ಎಲ್ಲಾ ಕಡೆ ನನ್ ಕೂನ ಹಿಡಿತಾರ. ಮತ್ತ ನನ್ ಗಂಡನ ಮನೆ ಒಳಗಾಗ್ಲಿ ತವ್ರ ಮನೆ ಒಳಗಾಗ್ಲಿ ಒಂದ್ ಟೈಮ್ದಾಗ ಬೈತಿದ್ರು, ಮೊಬೈಲ್ದಾಗ ಬರ್ತೀರಿ ಅದಕ್ ಬೇಕ, ನಮಗ್ ಮಂದಿ ಎಲ್ಲಾ ಬೈತಾರ, ನಮ್ಗೆಲ್ಲಾ ಅವಮಾನ ಮಾಡಾಕತ್ ಬಿಟ್ರಿ ಹಿಂಗ್ ಕೇಳ್ತಿದ್ರ ನನ್ಗ. ಅವ್ರಿಗೆಲ್ಲ ಗಮನ ಕೊಡ್ತಿರ್ಲಿಲ್ಲ ನಾವು, ಇವ್ರ ಹಂಗ ಅಂತಾರ ಬಿಡು ಅಂತ ಸುಮ್ನ ಆಗಿರ್ತಿದ್ದೆ. ನಮ್ಮ ಇದನ್ನ ಒಂದ್ಸಲ ಅಂದ, ಆಕಿ ಮೊಬೈಲ್ನಾಗ ಬರಾಕತ್ತಾಳ ವೈನಿ, ಹಿಂಗಾದ್ರ ಮನೆಗೆಲ್ಲ ಆಕಿ ಊರಿಗೆ ಬರ್ಬಿಡ್ಬಾರ್ದು ಅಂತ ಹೇಳ್ದ. ರೀಲ್ಸ್ ಮಾಡ್ತಾರ ಅದಕ್ಕೆ ಬರ್ಬಿಡ್ಬಾರ್ದು ಹಿಂಗಂದ. ಬಂದ್ರ ಕಡಿತೀನಿ ಬಿ ಅಂದ ನಮ್ಮ ಇದನ್ ನನಗೆ. ನಾನಂದೆ ಇರ್ಲಿ ಬಿಡು ನೋಡನ್ ಕಡ್ದಾಗ ನೋಡಿದ್ರೈತ ಅಂತ ಸುಮ್ನೆ ಇರ್ತಿದ್ದೆ, ತೆರಿನ ಕೆಡ್ಸ್ಕೊತಿರ್ಲಿಲ್ಲ. ಇವತ್ತಿನ ದಿನದಲ್ಲಿ ಹೇಳ್ಬೇಕಾದ್ರೆ ಒಂದ್ ಹೆಮ್ಮೆದ್ ಮಾತು, ನನ್ ತವ್ರ ಮನೆ ಒಳಗಾಗ್ಲಿ ನನ್ ಗಂಡನ ಮನೆ ಒಳಗಾಗ್ಲಿ ಇನ್ನು ನನ್ನ ಕಳ್ಬಳ್ಳಿ ಸಾಕಷ್ಟು ಬಳಗ ಐತಿ. ನನ್ನ ಬಳಗದ ನಡ್ಬರ್ಕ ಕುಂತ್ರ ಕಾಣಂಗಿಲ್ಲ ಅಷ್ಟು ಬಳಗ. ಇವತ್ ಸಾಯಂಕಾಲ 5 ಗಂಟೆ ಆದ್ರ ಫೋನ್ ಕೈ ಹಿಡ್ಕೊಂಡ್ ನಾನು ಇಡ್ಬೇಕು ಮಾಡ್ತಾರೆ ಎಲ್ಲರೂ. ಅಂದ್ರೆ ಮುಂಚೆ ನಿಮ್ಮ ಅದೇ ಹೇಳಿದ್ರಿ ನಿಮ್ ಬಾವ ಅವರೆಲ್ಲ ಕಡಿಬೇಕು ಆ ತರ. ಇವತ್ತಿಗೆ ಅವರು ನಿಮ್ಮ ವಿಡಿಯೋಸ್ ನೋಡ್ಕೊಂಡು ನೋಡ್ತಿರ್ತಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡೋದು ಅಂತಂದ್ರೆ, ಒಂದ್ ಟೈಮ್ದಾಗ ನನಗ್ ಬೈತಿದ್ರು, ಇವತ್ತ ಒಂದ್ ಟೈಮ್ದಾಗ ನಾನು ಹಿಡಿದ ಇಷ್ಟಪಟ್ಟು ನೋಡ್ತಾರ. ಮತ್ತೆ ನಿಮ್ಮಂತವ್ರು ಯಾರೇ ನಡೆದಿದ್ರಂದ್ರ ಒಂದ್ ಸ್ವಲ್ಪ ರೀಲ್ಸ್ ಹಚ್ಕೊಡು ನಾವ್ ನೋಡ್ತೀವಿ ಅಂತ ಕರೀತಾರ. ನಮ್ಮ ಅತ್ತೆ ಆಗಿರ್ಬೋದು, ನಮ್ ನಾದಿದ್ದಾರ ಆಗಿರ್ಬೋದು, ಮತ್ ನಮ್ಮ ಮೈದ್ನ ಆಗಿರ್ಬೋದು, ಎಲ್ಲರೂ ಕರಿತಾ ಇರ್ತಾರ. ಮತ್ ನಮ್ ತಾಯಿಯರ್ಗೂ ಕೂಡ ಅಷ್ಟೇ, ಏನ್ ಶಾಂತ ನಿನ್ ಮಗಳಿಗೆ ಏನಾರು ಹೇಳ್ಬೇಕಿಲ್ಲ ಅಂತಿದ್ರಂತ ಆ ಟೈಮ್ದಾಗ. ನನಗೆಲ್ಲಾ ನನ್ನ ಒಬ್ರು ತೆಗಾಕತ್ಬಿಟ್ಟ ಆಡ್ರಿ ನನ್ ಮಗಳು ಹೇಳೋದು ಕೇಳಂಗಿಲ್ರಿ ಅಂತ ಹೇಳ್ತಿದ್ದಳಂತ ಊರಾಗ. ಇವತ್ತು ಅದೇ ನನ್ನ ಊರಾಗ ನಮ್ಮ ಊರ್ ಹೆಣ್ಮಗಳು ಬೆಳೀಲಿ ಅಂತ ಅವ್ರ ಮನೆ ಒಳಗ ಆಶೀರ್ವಾದ ಮಾಡ್ತಾರೆ. ನಾನು ಅದೇ ನೋಡ್ತಾ ಇದ್ದೆ, ಏನಪ್ಪಾ ಅಂತಂದ್ರೆ ನಿಮ್ಗೆ ಸುಮಾರು ಜನ ಒಳ್ಳೊಳ್ಳೆ ಕಮೆಂಟ್ ಎಲ್ಲ ಆಗ್ತಾ ಇರ್ತಾರೆ. ಸುಮಾರು ದಿವಸದಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮ ಐಡಿನ, ಓಕೆನಾ? ಅವತ್ತಿಂದ ನಾನು ನೋಡ್ದೆ ಒಳ್ಳೆ ಕಮೆಂಟ್ ಬರೋದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನೀವು ಡ್ರೈವರ್ಗಳಿಗೆ ಅಂತಂದ್ರೆ ಒಂದು ಪ್ರೀತಿ ಜಾಸ್ತಿ ಅಂತಾನೆ ಹೇಳ್ಬೋದು. ಅಷ್ಟೊಂದು ಪ್ರೀತಿ ತೋರ್ಸೋದು ಯಾಕೆ ಅಂತ? ನನ್ನ ಲೈಫ್ ಒಳಗ ನಾನು ಜಾಸ್ತಿ ಗೌರವ ಕೊಡೋದು ನಮ್ಮ ಅಣ್ಣ ಅಕ್ಕ ರೈತಗ, ಮತ್ತೆ ನಮ್ಮ ಡ್ರೈವರ್ಗಳಿಗೆ, ಮತ್ತೆ ಇನ್ನೊಂದು ನಮ್ಮ ದೇಶಕಾಯ ಸೈನಿಕರಿಗೆ. ಯಾಕಂತಂದ್ರೆ ಅವ್ರವ್ರದೇ ಜವಾಬ್ದಾರಿ ಅನ್ನೋಂಥದ್ದೇ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಬೇರೆ ಒಬ್ಬರ ಜವಾಬ್ದಾರಿನ ಹೊತ್ಕೊಂಡ್ ತಿರ್ಗಾಡ್ತಾ ಇರ್ತಾರ. ನಮ್ಮ ರೈತ ಅಂತಂದ್ರೆ ರಾತ್ರಿ ಹಗಲ ಬಿಸಿಲು ನೆರಳು ಅನ್ನೋದೇ ದುಡ್ದು ದೇಶಕ್ಕೆ ಅನ್ನ ಹಾಕ್ತಾರ. ಅವ್ರ ಮ್ಯಾಗ ಗೌರವ ಜಾಸ್ತಿ. ನಮ್ಮ ಡ್ರೈವರ್ಗಳು ಅಂತಂದ್ರ ಇನ್ನೂ ಜಾಸ್ತಿ ಏನಂತಂದ್ರ, ಹಡದ ಕಳ್ಳ ಮತ್ತೆ ಹೆಂಡ್ರು ಮಕ್ಕಳು ಅವ್ರ ಮನ್ಯಾಗ ಹಾದಿ ಕಾಯ್ತಿರ್ತಾರ. ಅವ್ರ ಜೀವದ ಮ್ಯಾಗ ಅವ್ರಿಗೆ ಗ್ಯಾರಂಟಿ ಇರಲ್ಲ. ಎಲ್ಲವ್ರಿಗೆ ಬಿಟ್ಟು ಹೋಗಿರ್ತಾರ, ವಾಪಸ್ ಬರ್ತಾರ ಇಲ್ಲ ಅಂತ ನಮಗ್ ಗೊತ್ತಿರಲ್ಲ. ಅವರು ಸಾವ ಎಲ್ಲರೂ ನಮಗೆ ಗೊತ್ತಿಲ್ಲ ಅನ್ನೋ ತರ ಮಾತಾಡ್ತಿರ್ತಾರ. ಅವ್ರಿಗೆ ಸಾವು ಎಲ್ಲೈತೆ ಅಂತ ಗೊತ್ತಿದ್ದು ಕೂಡ ಅವರು ಡ್ರೈವಿಂಗ್ ಮಾಡ್ತಾ ಇರ್ತಾರ, ಅವ್ರು ಸಪೋರ್ಟ್ ಮಾಡ್ತಾ ಇರ್ತಾರ. ಅದು ನನಗೆ ಹೆಮ್ಮೆದ ಮಾತು. ಮತ್ತೆ ನಮ್ಮ ಸೈನಿಕರ ಬಗ್ಗೆ ಹೇಳ್ಬೇಕಂತಂದ್ರ, ಅವ್ರ ತಾಯಿ ತಂದೆ ಹೆಂಡ್ರು ಮಕ್ಕಳು ವರ್ಷಾನ್ಗಟ್ಲೆ 6 ತಿಂಗಳಗಟ್ಲೆ ಬಿಟ್ಟು ತಾಯಿ ತಂದೆ ಮುಂದ್ ಕಣ್ಣೀರು ಕೂಡ ಹಾಕಂಗಿಲ್ಲ. ಅವ್ರ ದೇಶ ಕಾಯಕ್ ಹೋಗ್ತಾರಲ್ಲ, ತಮ್ಮ ಜೀವನದ ಮ್ಯಾಗ ಆಸೆ ಇಲ್ದೆ ದೇಶದ ಜನಗಳಿಗೆ ಉಡ್ಸಾಕ್ ಹೋಗ್ತಾರಲ್ಲ, ಅವ್ರ ಮ್ಯಾಗ ಹೆಮ್ಮೆ ನನಗೆ. ನೀವು ಆಲ್ಮೋಸ್ಟ್ ಡ್ರೈವರ್ ಬಗ್ಗೆ ಅಂತೂ ನಾನು ತುಂಬಾನೇ ನೀವು ಒಂದು ಮಾತುಗಳು ಮುಖಾಂತರ ಅವ್ರು ತೋರ್ಸಾ ಇರ್ತಾರೆ. ಒಂದ್ 2 ಲೈನ್ ಏನಾದ್ರು ಹೇಳ್ಬೇಕು ಅಂತಂದ್ರೆ ಹೇಳಿ. ಅದೇ ಡ್ರೈವರ್, ನಮ್ ಡ್ರೈವರ್ ಅಣ್ಣ ತಮ್ಮಗಳಿಗೆ ಅವರು ನಮ್ಮ ಡ್ರೈವರ್ಗಳು ಅಂದ್ರೆ ಕೆಲವ್ರು ಸಾಕಷ್ಟು ಮೆಸೇಜ್ ಹಾಕ್ತಿರ್ತಾರ ನನ್ಗ, ಅಕ್ಕ ನಮ್ಮ ಡ್ರೈವಿಂಗ್ ಬಗ್ಗೆ ನೀವು ಇನ್ನ ಚಲೋ ಮಾಡ್ತೀರಿ, ಇನ್ನೂ ಸ್ವಲ್ಪ ಮಾಡ್ತಾ ಇರಿ ಅಂತ ಹೇಳ್ತಿರ್ತಾರ. ಇನ್ ಮತ್ತೆ ನಮ್ ಕುರಿಕಾಯ ಅಣ್ಣ ತಮ್ಮದರ್ ಅವರು ಅಂತೂ ಸಾಕಷ್ಟು ನನ್ನ ಮೆಸೇಜ್ಗಳು, ಅಕ್ಕ ನಮ್ಗೆ ಹೆಣ್ಣು ಕೊಡಲ್ಲ ಅಂತಾರ, ನೀವು ಅದ್ರ ಬಗ್ಗೆ ಒಂದ್ ಡೈಲಾಗ್ ಹೇಳ್ರಿ ಅಂತ ಹೇಳ್ತಿರ್ತಾರ. ನಂಗೆ ಟೈಮ್ ಸಿಕ್ಕಾಗೆಲ್ಲ ಹೇಳ್ತಿರ್ತೀನಿ. ನಮ್ ಡ್ರೈವರ್ ಅಣ್ಣ ತಮ್ಮಗಳ ಬಗ್ಗೆ ನಾನು ಹೇಳ್ಬೇಕಂತಂದ್ರ ಹೆಚ್ಚಿಂದ ಏನಿಲ್ಲ. ಅವ್ರ ಗಾಡಿ ನಡೆಸ್ಬೇಕಾದ್ರ ಮತ್ತೆ ತಾಯಿ ಮನ್ಯಾಗ ಕಾಯ್ತಿರ್ತಾಳ. ಅವ್ರಿಗೆ ಎಷ್ಟೇ ಹುಷಾರ್ಲಿದ್ರ ಹೋಗ್ತಾರಂದ್ರ ಅವ್ರಿಗೆ ಮುಂದೆ ಏನ್ ಕಾದಿರ್ತೈತೆ ಅಂತ ಯಾರಿಗೆ ಗೊತ್ತಿರಲ್ಲ. ಆದ್ರೂ ಅವ್ರ ಮನ್ಯಾಗ ಹೆಂಡ್ರು ಮಕ್ಕಳು ತಾಯಿ ಇದ್ದಿರ್ತಾಳ. ಅವ್ರು ಡ್ರೈವಿಂಗ್ ಮಾಡ್ಬೇಕಾದ್ರ ಮೈ ತುಂಬಾ ಕಣ್ಣಂತರೂ ಇಟ್ಕೊಂಡಿರ್ತಾರ. ಆದ್ರೂ ಅವ್ರಿಗೆ ಕಣ್ಣು ತಪ್ಪಿಸ್ತೈತಿ ಒಂದೊಂದ್ಸಲ. ಅವ್ರ ಗಾಡಿನೇ ಲಕ್ಷ್ಮಿ ಅಂತ ಅದ್ರ ಮ್ಯಾಗ ಕುಂತಿರ್ತಾರ. ದಯವಿಟ್ಟು ನಾನು ಅಣ್ಣ ತಮ್ಮದರಿಗೆ ಡ್ರೈವರ್ಗಳಿಗೆ ಹೇಳ್ಬೇಕಾದ್ರ, ನಿಮ್ಮ ಹುಷಾರಿ ಒಳಗೆ ನೀವು ಗಾಡಿ ನಡೆಸ್ಬೇಕು. ತಾಯಿ ಆಗ್ಲಿ ಹೆಂಡ್ರು ಆಗ್ಲಿ ಮಕ್ಕಳಾಗ್ಲಿ ನಿಮ್ಮ ಹಾದಿ ಕಾಯ್ತಾ ಇರ್ತಾರ. ನೀವು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಬೇಕಂತ ನಾನು ಕೇಳ್ಕೊಳ್ಳೋದಷ್ಟೇ. ಓಕೆ, ಇನ್ನೊಂದು ಒಳ್ಳೆ ಮಾತು ಹೇಳಿದ್ರಿ ನಮ್ಮ ಡ್ರೈವರ್ ಅಣ್ಣಗಳಿಗೆಲ್ಲ. ಇನ್ನೊಂದ್ ಏನಪ್ಪಾ ಅಂದ್ರೆ, ನೀವು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ರಿ, ಓಕೆನಾ? ವಿಧಾನಸೌಧ ಮುಂದೆ ಒಂದು ವಿಡಿಯೋ ಮಾಡಿದ್ರಿ. ಒಬ್ರು ಕಾಕಾರ ಹತ್ರ ಹೋಗ್ಬಿಟ್ಟು ನಂಗೆ ಹಸು ಆಗಿದೆ ಏನಾದ್ರು ಕೊಡ್ತೀರಾ ಅಂತ ಕೇಳಿರೋ ಟೈಮಲ್ಲಿ ಓಕೆ ಅಂತ ಹೇಳಿದ್ರು. ದುಡ್ಡಿಲ್ಲ ಅಂತ ಹೇಳಿದ್ರೆ ಅದು ಓಕೆ ಅಂತ ಹೇಳಿದ್ರು. ಅಂದ್ರೆ ಈ ಒಂದು ಜನರೇಷನ್ ಅಲ್ಲಿ ಈ ತರನು ಕಾಸಿಲ್ಲ ಅಂದ್ರೂ ಕೂಡ ಊಟ ಕೊಡ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡೋದಂದ್ರೆ, ನಾನ್ ಆ ಕಾಕಾಗ ಒಂದೇ ಮಾತಂದೆ, ಕಾಕ ನನ್ ಬಳಿ ದುಡ್ಡಿಲ್ಲ,
ನನಗ್ ಹಸು ಆಗೈತಿ ಒಂದ್ ಪೇರು ಹಣ್ಣು ಬೇಕು ಅಂತಂದ ಆ ಕಾಕ ಸಡನ್ ಆಗಿ ಇನ್ನೊಂದ್ ಬಂದಾಗ ಕೊಡ್ರಿ ಅಂತ ಹೇಳಿದ್ರು. ಆದ್ರ ಅಂತ ಮಾನವೀಯತೆ ಇದ್ದ ಜನ ಈಗಿನ ಕಾಲಮಾನದಾಗ ಬಹಳ ಕಡಿಮೆ. ನಾನ್ ಹೇಳ್ಬೇಕಂದ್ರ ಅವ್ರು ನಾನು ಗೊತ್ತಿಲ್ಲ ಪರಿಚಯ ಇಲ್ಲ ಇನ್ನೊಂದ್ಸಲ ಬಂದಾಗ ಕೊಡ್ರಿ ಅಂದ್ರ ಅವ್ರು ಮಾಡೋ ಕೆಲ್ಸಕ್ಕ ಅದು 10 ರೂಪಾಯಿನೇ ಅವ್ರಿಗೆ ಇಂಪಾರ್ಟೆಂಟ್ ಜಾಸ್ತಿ. ಒಂದ್ ಪೇರು ಹಣ್ಣು ಮಾರಿದಾಗ ಯಾರು ಇನ್ನು 10 ರೂಪಾಯಿ ಅಂದಲ್ಲಿ 5 ರೂಪಾಯಿನೇ ಕೊಟ್ಟು ಹೋಗಿರ್ತಾರ ಅವ್ರು. ಯಾಕಂದ್ರೆ ಮತ್ತೆ ವಯಸ್ಸಾದವ್ರು. ಆ ಕಾಕಾಗ ಒಂದ್ ಹೆಮ್ಮೆದ್ ಮಾತು ಹೇಳಕ್ ನಾನು ಇಷ್ಟಪಡ್ತೀನಿ ಏನಂತಂದ್ರ ಅವ್ರ ಇನ್ನೂ 100 ವರ್ಷ ಇದ್ರು ಕಡಿಮೆನೆ ನಮ್ಗೆ. ಯಾಕಂದ್ರ ಅವ್ರ ಮನಸ್ಸ ಬಹಳ ದೊಡ್ಡದೈತಿ. ಅದೇ ಅವತ್ತು ನನ್ನ ನೋಡ ಚೆನ್ನಾಗಿತ್ತು ಅದು. ಮತ್ತೆ ತುಂಬಾನೇ ಮಿಲಿಯನ್ ಗಂಟೆ ಯೂಸ್ ಕೂಡ ಆಗಿತ್ತು, ಒಳ್ಳೆ ಕಮೆಂಟ್ಸ್ ಕೂಡ ಬಂದಿತ್ತು. ಅವತ್ತಾನೆ ಅವ್ರ ಮಗಳು ನನಗೆ ಕಾಲ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ಅಕ್ಕ ಅವ್ರು ನಮ್ಮ ಅಪ್ಪೋರು ಅಂತ ಹೇಳಿ. ಇನ್ನೂ ಖುಷಿ ಆಗ್ಬಿಡ್ತು ನೋಡಿ. ಅವ್ರು ಕಮೆಂಟ್ ಹಾಕಿತ್ತು ಐ ಲವ್ ಯು ಅನ್ಕೊಂಡೇನೋ ನಿಮ್ ಕಮೆಂಟ್ ನಮ್ಮಪ್ಪ ಅವರು ಅವತ್ತ ಕಮೆಂಟ್ ಮಾಡಿದ್ರು ನನ್ಗೆ ಅವ್ರು. ಓಕೆ, ಈಗ ನೀವು ಏನ್ ಕೆಲಸ ಮಾಡ್ತಿದ್ರಾ? ನಾವ ನಮ್ಮ ಕೆಲಸ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ನಾನು ಈಟಂಗಿ ಬೆಟ್ಟಿ ಕೆಲಸ ಮಾಡ್ತಿದ್ದೆ. ಈಟಂಗಿದ್ದು ಅಂದ್ರೆ ಸ್ವಂತ ಇತ್ತು ನಂದು ಈಟಂಗಿ ಬೆಟ್ಟಿ ಗುಲ್ಬರ್ಗಾದಾಗ. ಸ್ವಂತ ಬಟ್ಟಿ ಇದ್ದಾಗ ನನ್ ಮಕ್ಕಳು ಸಣ್ಣವ್ರು ಇದ್ರು ಅವಾಗ. ನಮ್ಮ ಮನೆಯವರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು. ಅವರು ಡ್ರಿಂಕ್ಸ್ ಮಾಡೋ ಟೈಮ್ದಾಗ ಕೆಲ್ಸದ ಮ್ಯಾಗ ಗಮನ ಇರ್ಲಿಲ್ಲ. ನಾವು ಹಂಗ ಸಣ್ಣ ಮಕ್ಕಳು ತಗೊಂಡು ಯಾರ ಅಂದ್ರೆ ನಮ್ಮಲ್ಲಿ ಒಂದ್ 3 ಜೋಡಿ ಲೇಬರ್ ದುಡಿತಿದ್ರು ಆ ಟೈಮ್ದಾಗ. ಆ ದುಡಿಯೋ ಟೈಮ್ದಾಗ ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿನೇ ಓವರ್ ಮಾಡ್ತಿದ್ರು. ಲೇಬರ್ಗಾಗಲಿ ಮನ್ಯಾಗ ಮಕ್ಕಳಿಗಾಗ್ಲಿ ನಮಗಾಗ್ಲಿ ಈ ತರ ಮಾಡ್ತಿದ್ರು. ಒಂದ್ ದಿವಸ ಹಿಂಗ ಸಂಡೇ ದಿವಸ ಮಾರ್ಕೆಟ್ ಹೋಗಿದ್ದೆ. ಮಾರ್ಕೆಟ್ ಹೋಗಿ ಬರೋತನಂದ್ರ ಒಂದ್ 75,000 ಇಟಂಗಿ ಬೆಟ್ಟಿ ಇತ್ತು ಹಸಿದು ಒಟ್ಟದ್ದು. ಮಳಿ ಅಂದ್ರ ಮಳಿ ಬಂದಿತ್ತು ಆ ದಿವಸ. ಮಳಿ ಬಂದಾಗ ಅವ್ರು ಅದ್ರ ಮ್ಯಾಗ ಹೊಚ್ಚಕ್ ಆಗಿರ್ಲಿಲ್ಲ, ಯಾಕಂದ್ರೆ ಡ್ರಿಂಕ್ಸ್ ಮಾಡಿದ್ರು. ಅವ್ರು ಮನ್ಕೊಂಡ್ ಬಿಟ್ಟಿದ್ರು ಮನೆ ಒಳಗ. ನಾನ್ ಮಾರ್ಕೆಟ್ ಹೋಗಿದ್ದೆ, ಮಕ್ಕಳ ಹತ್ರ ಆಡಕ್ ಹೋಗಿದ್ರು. ಅದ್ರ ಮ್ಯಾಗ ಒಂದು ಕಾಗದ ಹೊಚ್ಚಕ್ ಆಗಿರ್ಲಿಲ್ಲ ಅವ್ರಿಗೆ, ಗಾಬೆ ತಂದು ಅದು ಎಲ್ಲ ತೊಯ್ದೋಗ್ಬಿಡ್ತು. ಆ ಟೈಮ್ದಾಗ 70,000 ಹಸಿ ಇಟಂಗಿಗೆ ಅಂತಂದ್ರೆ ಅದು 3 ಲಕ್ಷ ಅಮೌಂಟಿಂದ ಮಾಲ ಲಾಸ್ ಆಯ್ತು. 3 ಲಕ್ಷ 3 ಲಕ್ಷ ಲಾಸ್ ಆದಾಗ ಅವಾಗ ಒಂದ್ ನಿರ್ಧಾರಕ್ಕೆ ಬಂದ್ಬಿಟ್ಟೆ. ಅಂದ್ರೆ ಬಹಳ ದಿವಸಲಿಂದ ಅದ್ರ ಮಾಡ್ಕೊತ ಬಂದೆ. ಅವತ್ತೇ ಲಾಸ್ಟ್ ನಿರ್ಧಾರ ಮಾಡಿದೆ, ಇದು ಹಿಂಗೆ ಮಾಡಿದ್ರೆ ಮುಂದ ನನ್ನ ಮಕ್ಕಳು ಹೈರಾಣಕ್ ಬೀಳ್ತಾರ, ನಾನು ಹೈರಾಣಕ್ ಬೀಳ್ತೀನಿ, ನಾನು ಏನೋ ಮಾಡ್ಬೇಕಲ್ಲ ಅನ್ನೋಂಥ ಒಂದು ಆಲೋಚನೆ ಮಾಡ್ಕೊಂಡ್ಬಿಟ್ಟೆ. ಅವಾಗ ಅವ್ರಿಗೆ ಕೇಳಿದೆ, ನಮ್ಮ ಮನೆಯವ್ರಿಗೆ, ಕುಡಿಯೋದ್ ಬಿಡ್ತಿರೋ ಏನು ಇದ್ರ ಕಂಟಿನ್ಯೂ ಇಡೋರು ಅಂತ ಕೇಳಿದೆ. ಅವ್ರೊಂದ್ ತರ ಕುಡ್ದಾಗ ಒಂಥರ ಯಾರು ಗೊತ್ತಿಲ್ದ ತರ ಮಾತಾಡ್ತಿದ್ರು. ಸರಿ, ಇವ್ರು ಕೂಡ ನಾವ್ ಏನ ತಲೆ ಕೆಡ್ಸ್ಕೋದ ಬೇಡ, ಎಲ್ಲನೇ ನಾವೇ ತಗೊಂಡ್ ಹೋದ್ರೆ ನಮ್ ಜೊತೆ ಬಂದೇ ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅದು ಇದ್ದದೆಲ್ಲ ಬಂಡವಾಳ ನನ್ನ 4.5 ಲಕ್ಷಕ್ಕೆ ಸೇಲ್ ಮಾರ್ಬಿಟ್ಟೆ. 4.5 ಲಕ್ಷಕ್ಕೆ ಮಾರ್ಬಿಟ್ಟೆ ಎಲ್ಲ. ಅದು ಮಾರ್ಕೊಂಡು ಮಕ್ಕಳ ಹೆಸರು ಮಗ ಸ್ವಲ್ಪನೇ ದುಡ್ಡಿಟ್ಟು ಉಳ್ಕಿ ದುಡ್ಡು ನನ್ನ ಹತ್ರ ಇಟ್ಕೊಂಡು ನಾನು ಗೋವಾಕ್ ಹೋಗಿ ದುಡ್ಯಾಗ ಗೋವಾಕ್ ಹೋಗ್ಬಿಟ್ಟೆ. ಊರಿಂದ ಗುಲ್ಬರ್ಗಲಿಂದ ಗೋವಾಕ್ ಹೋಗಿ ಮಕ್ಕಳು ತಗೊಂಡು. ನನ್ನ ಮಕ್ಕಳು ಅವಾಗ ಸಣ್ಣವ್ರು ಒಬ್ಬ 10 ವರ್ಷನವ, ಒಬ್ಬ 8 ವರ್ಷನವ, ಹಿಂಗೆ ಸಣ್ಣವ್ರು. ಆ ಟೈಮ್ದಾಗ ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ಕೆಲಸ ಬೇಕಲ್ಲ, ಹೋದ ತಕ್ಷಣ ನಮ್ಗೆ ಕೆಲಸ ಸಿಗ್ಬೇಕು. ಆಮ್ಯಾಗಿಂದ ಏನ ಮಾಡ್ತೀವಿ ಅಂತಂದ್ರೆ ನನ್ನ ಮಕ್ಕಳಿಗೆ ಒಂದು ಹೋಟೆಲ್ದಾಗ ಕಪ್ಪ ಬಸಿ ತೊಳಕಿಟ್ಟೆ. ಹೋಟೆಲ್ ಸಣ್ಣವ್ರಿಗೆ ಕೆಲಸ ಮಾಡಕ್ಕೆ ಹೋಟೆಲ್ದಾಗ ಅವನಿಗೆ ಕೆಲಸ ಮಾಡಕ್ಕಿಟ್ಟೆ ಒಬ್ಬನಿಗೆ. ಇನ್ನೊಬ್ಬನಿಗೆ ಬಾಜಿ ಅಂಗಡಿದಾಗ ಕೆಲ್ಸಕ್ಕೆ ಇಟ್ಟಿದ್ವಿ. ಆಮ್ಯಾಗಿಂದ ಬಾಜಿ ಅಂಗಡಿದಾಗ ಕೆಲಸ ಮಾಡ್ಕೋತ ಸಣ್ಣ ಅಂಗಡಿ ಬಿಟ್ಟು ದೊಡ್ಡ ಅಂಗಡಿ ಮಾರ್ಕೆಟ್ಗೆ ಬಂದ ನನ್ನ ದೊಡ್ಡ ಮಗ. ಮಾರ್ಕೆಟ್ಗೆ ಬಂದಾಗ ಆ ಸಣ್ಣ ಮಗ ನಿದ್ದೆ ಅಂತ ಹೇಳ್ತಿರ್ಲಿಲ್ಲ. 1-2 ಏಟು ಹೊಡೆದು ಎಬ್ಬಸಿ ನಾನು ಕಳಿಸ್ತಿದ್ದೆ. ಅಂದ್ರೆ ಕಳಿಸ್ತಿದ್ದೆ. ಆಮ್ಯಾಗಿಂದ ಜಾಸ್ತಿ ಕಷ್ಟ ಆ ಟೈಮ್ದಾಗ ನಾನು ಮನೆ ಕೆಲಸ ಮಾಡ್ತಿದ್ದೆ. ಆ ಟೈಮ್ದಾಗ ಗೋವಾದಾಗ ಮನೆ ಕೆಲಸ ಮಾಡ್ಕೋತಾನೆ ಮಕ್ಕಳೇನಂದ್ರು, ಮಮ್ಮಿ ಅಲ್ಲಿ ಕೆಲಸ ತೊಡಿಲ್ಲ, ನಾ ಮಾರ್ಕೆಟ್ದಾಗ ಕಾಯಿಪಲ್ಯ ಮಾರ. ಸರಿ, ಮಕ್ಕಳಿಂದ ನಾನು ಇರ್ತೀನಲ್ಲ ಅಂತ ಅನ್ಕೊಂಡ್ಬಿಟ್ಟು ಮಕ್ಕಳಿಂದ ಬಂದ್ಬಿಟ್ಟೆ. ಅವ್ ಕೆಲಸ ಎಲ್ಲ ಬಿಟ್ಟು ಮಕ್ಕಳಿಂದ ಬಂದೆ. ನನ್ನ ಮಕ್ಕಳು ಗಿರಿಯಕ್ ಆಗ್ಲಿಲ್ಲ ಒಳಗಂತಂದ್ರ ಒಬ್ಬ ಒಂದು 100 ನಿಂಬೆ ಹಣ್ಣ ಕೈಯಾಗಿ ಹಿಡ್ಕೊಂಡು, ಒಬ್ಬ ಒಂದು 10 ಕೊತ್ತಂಬರಿ ಸೂಡ ಕೈಯಾಗಿ ಹಿಡ್ಕೊಂಡು ತಿರ್ಗಾಡಿ ಮಾರ್ಕೊಂಡ್ ಬರ್ತಿದ್ರು ನನ್ ಮಕ್ಕಳು. ನಾನ್ ಕುಂತು 10 ರೂಪಾಯಿ, ಅವಾಗ 10 ರೂಪಾಯಿ 5 ರೂಪಾಯಿ ಅಂದ್ರೂ ಎಷ್ಟು ಬಾಜಿ ಕೊಡ್ತಿದ್ವಿ. 10 ರೂಪಾಯಿ ವಾಟ ಹಾಕಿ ನಾವು ಬಾಜಿ ಮಾರ್ತಿದ್ವಿ ಆ ಟೈಮ್ದಾಗ. ಅದು ಮಾರ್ಕೋತಾನೆ ನನ್ನ ಮಕ್ಕಳು ಏನ್ ಮಾಡಕತ್ರು, ಯಾರ್ದು ಗಾಡಿ ನಡ್ಸೋದಾಗ್ಲಿ, ಗಾಡಿ ಕಲಿಯೋದಾಗ್ಲಿ. ನನಗೆ ಫಸ್ಟ್ ಒಂದ್ ಮಾತು ಹೇಳ್ಬೇಕಂದ್ರೆ ಡ್ರೈವಿಂಗ್ ಅಂದ್ರೆ ಇಷ್ಟ ಇರ್ಲಿಲ್ಲ. ಅಂದ್ರ ನನ್ಗ ಇನ್ನೂ ನನ್ನ ರಿಯಲ್ ಲೈಫ್ದಂತೂ ಒಂದು ಘಟನೆ ಐತಿ. ಅದು ನನ್ನ ಇನ್ನೊಬ್ಬ ಮಗ ಆಕ್ಸಿಡೆಂಟ್ದಾಗ ಸ್ವಲ್ಪ ಇದು ಆಗಿತ್ತು. ಹಂಗಾಗಿ ನಾನು ಅದು ಬ್ಯಾಡ ಅಂತಾನೆ ನನ್ನ ನಿರ್ಧಾರ. ಬ್ಯಾಡ, ನಂಗೆ ಡ್ರೈವಿಂಗ್ ಬೇಡ, ನಾ ಗಾಡಿ ನಡ್ಸೋದ್ ಬೇಡ, ಒಂದ್ ಕಳ್ಕೊಂಡ್ ಸಾಕಾಗೈತಿ, ಇನ್ನೊಂದ್ ಆಗೋದ್ ಬೇಡ ಅಂತ ಹಿಂಗ ನಾನು ಹೇಳ್ತಾ ಇರ್ತಿದ್ದೆ ನನ್ನ ಮಕ್ಕಳಿಗೆ. ಆಮ್ಯಾಗಿಂದ ಕೇಳ್ತಿರ್ಲಿಲ್ಲ. ಹೋಗ್ತಿದ್ರು ಎಲ್ಲಿ ಹೋಗ್ಯಾರಂತ ಯಾರೋ ನಿಮ್ಮಂತವ್ರು ಬಂದು ಹೇಳಿದ್ರೆ ನಾನು ಹೋಗಿ ಹೊಡೆದು ಕರ್ಕೊಂಡ್ ಬರ್ತಿದ್ದೆ. ಆದ್ರೂ ಬಿಡ್ತಿರ್ಲಿಲ್ಲ.
ಮತ್ತು ಹೋಗ್ತಿದ್ರು ಹೋಗ್ಕೋತ ನನ್ನ ದೊಡ್ಡ ಮಗ ಬಸ್ಸಿನ ಕಂಡಕ್ಟರ್ ಮಾಡ್ದ ಸ್ಟಾರ್ಟಿಂಗ್. ಆಮ್ಯಾಗ ಡ್ರೈವಿಂಗ್ ಮಾಡ್ದ. ನೆಕ್ಸ್ಟ್ ಮತ್ತೇನ್ ಮಾಡ್ದ ನನ್ಗೆ ಗೊತ್ತಿಲ್ದಂಗ ಒಂದು ಪಲ್ಸರ್ ಗಾಡಿ ತಗೊಂಡ. ನನ್ಗೆ ಗೊತ್ತಿರಲಿಲ್ಲ ದೋಸ್ತಂದಂತ ಹೇಳ್ಕೊಂಡು ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡ್ದ. ನಾನು ಯಾರ ದೋಸ್ತದ ಬೈದ್ ಕೊಟ್ಟ ಬಾ ನಾಳೆ ಏನಲ್ಲ ಅಂದ್ರ ಮತ್ ನಮಗ ಹಿಂಗೆಲ್ಲ ಹೇಳ್ತಿದ್ದ. ಆದ್ರೂ ನಮ್ಮ ಮಮ್ಮಿ ಬೈತಾಳಂತ ಕದ್ದು ಮುಚ್ಚಿ ಡ್ರೈವಿಂಗ್ ಕಲ್ತರು. ಆಮ್ಯಾಗ ಸ್ಟಾರ್ಟಿಂಗ್ ಒಂದು ಸಣ್ಣದ ಒಂದು ಸೆಂಕ್ಷಮ್ ಎಂತದ ಅದು ನಂಗೆ ಅನ್ನಕ್ ಬರಂಗಿಲ್ಲಪ್ಪ. ಅದು ಒಂದು ಗಾಡಿ ತಗೊಂಡ, ಕಾರ್ ಗಾಡಿ, ಸಣ್ಣ ಕಾರ್ ಗಾಡಿ ತಗೊಂಡ. ಅಂದ್ರೆ ಅವ್ನಿಗೆ ಸಣ್ಣ ಆಗಿರ್ಲಕ್ಕಾಗಿ ಒಂದ್ ಆಸಕ್ತಿ. ಜಾತ್ರೆ ಒಳಗ್ ಹೋದ್ರೆ ಕರ್ಪೂರ್ ಗಾಡಿ ತಂದು ಇಟ್ಟು ಬಿಡ ಅವ್ ಮನ್ಯಾಗ ಆಡಾಕ. ರಾತ್ರಿ 1 ಗಂಟೆ ತನ ಆಡ್ತ ಅವ್ ಗಾಡಿ. ಮುಂದೆ ಸಣ್ಣದೊಂದ್ ಕಾರ್ ತಗೊಂಡ. ಇದು ಯಾಕೆ ಬೇಕಪ್ಪ ನಮ್ಗ, ನಾವ್ ದುಡ್ಕೊಂಡ್ ತಿನ್ನೋರು, ಹಂಗೆಲ್ಲ ಜಾಸ್ತಿ ಇದು ಮಾಡಿ ತೋರಿಸ್ಬಾರ್ದಪ್ಪ ಅಂತ ಹೇಳ್ತೇವೆ. ಇಲ್ಲವಾ ಸುಮ್ಮನೆ ನಮ್ಮ ಮನೆ ಫ್ಯಾಮಿಲಿಗೆ. ಅದು ಗಾಡಿ ತಗೊಂಡು ಒಂದ್ಸಲ ನಾವು ತುಳಜಾಪುರಕ್ಕೆ ಹೋದ್ವಿ ನಮ್ಮ ಮನೆ ದೇವ್ರ ಅಂಬಾಬಾಯಿಗೆ. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆ ಗಾಡಿ ತಗೊಂಡು ಮನಿಗ್ ಬಂದ್ವಿ. ಏನ್ ಕೊರತೆ ಇಲ್ದೆ ಮನಿಗ್ ಬಂದ್ವಿ. ಆಮ್ಯಾಗಿಂದ ಮತ್ತೊಂದ್ಸಲ ನನ್ನ ಸಣ್ಣ ಮಗನ ಮದ್ವೆಗೆ ಅದನ್ನೇ ಗಾಡಿ ಹೋಯ್ದ್ವಿ. ಸಣ್ಣ ಗಾಡಿ 4 ಮಂದಿ ಪದ್ರ ಗಾಡಿ ಅದ ಅಷ್ಟೇ. ಅದು ಗಾಡಿ ತಗೊಂಡ್ ಅದು ಹೋದ್ ಮೂಲಕ ನೆಕ್ಸ್ಟ್ ಆಮ್ಯಾಗ ನನ್ ಮಗ ಮತ್ತೊಂದು ಅಂದ 4 ಗಾಡಿ ತಗೊಂಡ. ಇವಾಗ ಅವಾಗ ಒಂದು ಹಳಿ ಸೈಕಲ್ ನಂಬರ್ಲಿ ಇರ್ಲಿಲ್ಲ. ನನ್ ಮಗ ಸೈಕಲ್ ನಡ್ಸ್ಬೇಕಾದ್ರ ಬಾಡಿಗೆ ರೊಕ್ಕ ಕೊಟ್ಟು ಸೈಕಲ್ ತರ್ತಿದ್ದ ನಡ್ಸಾಕ ಯಾರ್ದು. ಅದು ಇಷ್ಟ ಗಾಡಿ ಅಂದ್ರ ಇನ್ನೂ ಇಷ್ಟ. ಕೆಪಾಸಿಟಿ ಇರ್ಲಿಲ್ಲ, ತಗೋಬೇಕು ನಾವು ರೊಕ್ಕ ಮಾಡ್ಬೇಕಂತ ಇತ್ತು. ಆದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ನಮ್ಗ ಬೆಂಬಲ ಕಡಿಮೆ. ಅವ್ರು ಡ್ರಿಂಕ್ಸ್ದಾಗ ಸ್ವಲ್ಪ ಮುಳುಗ್ಯಾಳವ್ರು. ಇವಾಗೂ ಕೂಡ ಅಷ್ಟೇ. ಆದ್ರೆ ಈಗ ಮಕ್ಕಳು ದೊಡ್ಡವರಾಗ್ಯಾರ, ಅದ್ರ ಬಗ್ಗೆ ಎಲ್ಲ ನನಗೆ ಚಿಂತೆ ಇಲ್ಲ. ಈಗ ನಾ ಚಿಂತೆ ಮಾಡಲ್ಲ. ಮಕ್ಕಳು ದುಡಿತಾರೆ, ಆರಾಮಾಗಿದ್ದಾರೆ. ಈ ಮಕ್ಕಳು ಕೂಡ ತಂದಿಗೆ ಹೇಳೋದು ಒಂದೇ ಮಾತು, ನೀ ಕೆಲಸ ಮಾಡಬೇಡಪ್ಪ, ಇಲ್ಲೇ ಬಾ ನಮ್ ಜೊತೆನೆ. ನಾವ್ ಗಾಡಿ ತದ ಹಚ್ತೀವಲ್ಲ ಅದ್ಕಿಟ ನೀರ್ ಹೊಡೆದು ತೊಳೆದು ಕೂತ್ ಬಿಡು ಪಪ್ಪ, ನೀನ್ ಏನ್ ಕೆಲಸ ಮಾಡ್ಬೇಡ ಅಂತ ಹೇಳ್ತಿರ್ತಾರ. ಆದ್ರೂ ಇಲ್ಲಿದ್ರೆ ಕಂಟ್ರೋಲ್ ಮಾಡ್ತಾರ ಇವ್ರು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಒಂದ್ ಸ್ವಲ್ಪ ದಿವಸ, ಅವ್ರ ತಾಯಿಯವ್ರ ಬಲ್ಲಿ ಒಂದ್ ಸ್ವಲ್ಪ ದಿವಸ ಹಿಂಗ ಇರ್ತಾರ. ಬಟ್ ನಮ್ಗೆ ಯಾವತ್ತು ಈಗಿನ ಅಟ್ಟಕ್ಕೆ ಕೊರತೆ ಇಲ್ಲ. ಅವಾಗ ಇತ್ತು, ಜಾಸ್ತಿ ತ್ರಾಸ ಇತ್ತು. ಮಕ್ಕಳಿಗೆ ಬಟ್ಟೆ ತಂದೋಡಿಸ್ಬೇಕಾದ್ರೆ ಯೋಚನೆ ಮಾಡಿ ತಂದೋಡಿಸ್ತಿದ್ದೆ. ಇವಾಗೆಲ್ಲ ಬಂದ್ಬಿಟ್ಟು ಅಂದ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ವಿಡಿಯೋದಲ್ಲಿ ನನ್ನ ಅಣ್ಣ ತಮ್ಮಂದ್ರು ಅಂತ ಹೇಳ್ತಿರ್ತೀರಾ. ನಿಮ್ಮ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದ್ರೆಲ್ಲ ಇದಾರಲ್ವಾ, ಹೇಗ್ ನೋಡ್ತಿದಾರ ಅಂತ ಇವಾಗ? ಅಂದ್ರೆ ಮುಂಚೆ ಕಷ್ಟ ಇತ್ತು ಅಂತ ಹೇಳಿದ್ರು ಓಕೆ, ಅವಾಗ ಆಯ್ತು. ಮತ್ತೆ ಇವಾಗ ಸ್ವಲ್ಪ ಫ್ಯಾಮಿಲಿ ಓಕೆ ಬೆಟರ್ ಅಂತ ಹೇಳ್ತಿದ್ದೀರಾ. ಇವಾಗ ಮತ್ತೆ ರೀಲ್ಸ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಫೇಮಸ್ ಆಗಿದ್ರು ಅಂತಾನೆ ಹೇಳ್ಬೋದು. ಸ್ವಲ್ಪ ಅಲ್ಲ, ಜಾಸ್ತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಲಲಿತಾ ಭಂಡಾರಿ ಅವ್ರು ಯಾರಂದ್ರೆ ಯಾರಾದ್ರೂ ಕೂಡ ಹೇಳ್ತಾರೆ. ಓಕೆ, ಅವರೆಲ್ಲ ಹೇಗ್ ನೋಡ್ತಾರ ಅಂತ ಈಗ ಫ್ಯಾಮಿಲಿ ಆಯ್ತು, ನಮ್ ಫ್ಯಾಮಿಲಿದವ್ರು. ಒಂದ್ ಟೈಮ್ದಾಗ ನನ್ನ ಕಷ್ಟದಾಗ ನನ್ ಮಕ್ಕಳಿಗೆ ತಗೊಂಡು ಇಲ್ಲಿಗೆ ಬರ್ಬೇಕಾದ್ರ ಅವಾಗ ನನ್ ಗಂಡನ ಮನೆಯವ್ರು ಆಗಿರ್ಬೋದು, ಇಲ್ಲ ನನ್ನ ತವ್ರ ಮನೆಯವರು, ಇನ್ನು ಕಳುಬಳ್ಳಿಯವರು, ಯಾರು ಕೂಡ ಈ ಮಕ್ಕಳಿಗೆಲ್ಲ ಇಟ್ಟು ಚಿಕ್ಕ ಮಕ್ಕಳನ್ನ ತಗೊಂಡ್ ನಡೆದಿದ್ದಿ, ಇಂತ ಈಗ ಗಂಡ ಕುಡಿತಾನ, ಈಗ ಮುಂದ್ ಹೋಗಿ ಹೆಂಗ್ ಮಾಡ್ತಿ, ಇದ್ರ ಬಗ್ಗೆ ನನ್ಗೆ ಯಾರು ಕೇಳಿರ್ಲಿಲ್ಲ ಆ ಟೈಮ್ದಾಗ. ನಾನು ನನ್ನ ಕಾಲ್ ಮ್ಯಾಗ ನಾನು ನಿಂದಿರ್ಬೇಕನ್ನೋದು ಒಂದ್ ಛಲನೇ ಅವಾಗ ನಾನು ತೊಟ್ಟು ಬಿಟ್ಟಿದ್ದೆ. ಹಂಗ ಬಂದ್ಬಿಟ್ಟೆ. ಆ ಟೈಮ್ದಾಗ ಯಾರು ಕೇಳಿರ್ಲಿಲ್ಲ. ಬಟ್ ಇವಾಗ ಎಲ್ಲರೂ ಬರ್ತಾರೆ. ಇವಾಗ ನಾವು ಒಂದು ರೀಲ್ಸ್ ಮಾಡೋದ್ ಮೂಲಕ ಆದ್ರೂ ಅದು ಚಲೋ ಮಾಡ್ತಿ, ಒಂದ್ ಸಂಸಾರದ ಹೇಳ ಕೊಡ್ತಿ, ಹಂಗ ಮಾಡು ಅಂತ ಈಗ ಹೇಳ್ತಿರ್ತಾರ. ಈಗ ಎಲ್ಲರೂ ಒಳ್ಳೇದ್ ಕೆಟ್ಟದ್ ಕರಿತಿರ್ತಾರ. ಮತ್ತೆ ಪ್ರತಿ ಒಂದು ಏನೇ ಒಂದು ಮನಿ ಒಳಗ ಫಂಕ್ಷನ್ ಇದ್ರು ಫಸ್ಟ್ ಕಾಲ್ ಬರೋದ್ ನನ್ಗೆ. ಅಂದ್ರೆ ಈಗ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಎಲ್ರು ಹೇಳೋದಂದ್ರೆ ದುಡ್ಡಿದ್ರೆ ಸಂಬಂಧಿಕರು ಇರ್ತಾರೆ ಅಂತಾರೆ. ನಿಮ್ ಲೈಫ್ ಅಲ್ಲೂ ಆತರ ಆಗಿದ್ಯಾ ಅಥವಾ ಏನು? ಆತರ ಆಗ್ಯಾವಂತ ಅನ್ಕೋಬೇಕ. ಒಂದ್ ಯಾವ್ದ ಮುಹೂರ್ತಲ್ಲೇ ಅಂತ ಘಟನೆಗಳು ಆಗಿದಾವ. ಬಟ್ ಇವಾಗ ನಮ್ ದೊಡ್ಡ ಮಗ ಹೇಳೋದ್ ಮುಂದೆ, ನಾವು ಏನೇ ಬೇಡ್ಬೇಕಾದ್ರ ಮಮ್ಮಿ ಹೊರಗ್ ಮಂದಿಗೆ ಬೇಡ್ಬೇಕು, ಈ ಸಂಬಂಧಿಕರದಾಗ ಯಾವತ್ತೂ ನೀನು ಪಾಯ್ತಾರೆ ಅಂತ ಹೇಳ್ತಾರೆ. ನನ್ ಸಣ್ಣ ಮಗ ಆದ್ರೂ ಅಷ್ಟೇ, ದೊಡ್ಡ ಮಗ ಆದ್ರೂ ಅಷ್ಟೇ, ಸಂಬಂಧಿಕರದಾಗ ನಾವು ಪಾಯ್ತಾರದ್ ಬೇಡ. ಯಾಕಂದ್ರೆ ನಾವು ಕಷ್ಟದಾಗ ಬಂದ್ವಿ, ಆ ಟೈಮ್ದಾಗ ಯಾರು ಕೇಳಿಲ್ಲ, ಈ ಟೈಮ್ದಾಗ ನಾವ್ಯಾಕೆ ಅವ್ರಿಗೆ ಕೇಳ್ಬೇಕು ಅಂತಿರ್ತಾರ. ನನ್ ಮಕ್ಕಳು ಅಂತಿರ್ತಾರ, ನಾವು ಕೇಳಂಗಿಲ್ಲ ಯಾರಿಗೆ. ನಮ್ಮ ಮನೆಗೆ ಇದ್ರು ಅಷ್ಟೇ, ಇರ್ಲಿ ಅಂದ್ರು ಅಷ್ಟೇ. ಇವಾಗೂ ನಮಗೂ ಕೂಡ ತಗೊಳೋದೈತಿ. ಇವಾಗ 4 ಗಾಡಿ, ಒಂದು 11 ಲಕ್ಷದ್ದು, ಒಂದು 8 ಲಕ್ಷದ್ದು ಹಿಂಗೆಲ್ಲ ತಗೊಂಡಾರ ಮಕ್ಕಳು. ಇವಾಗ ಸಾಲ ಅಂತ ಅನ್ಕೋಬಹುದು. ಒಂದು ಲೋನ್ ಮಾಡ್ಕೊಂಡಿವಿ, ಇನ್ನೊಂದು ಯಾರ ಬಳಿ 1 ಲಕ್ಷ 2 ಲಕ್ಷ ಸಾಲ ತೆಗ್ದಿವಿ. ಇವಾಗ ಅದೆಲ್ಲ ಕವರ್ ಮಾಡ್ಕೋಬೇಕಂದ್ರೆ ಮಕ್ಕಳನ್ನು ನಿದ್ದೆ ಮಾಡಂಗಿಲ್ಲ. ಬಟ್ಟೆ ರಾತ್ರಿ ಹಗಲ ದುಡಿತಾ ಇರ್ತಾರ. ಆ ಹೆಮ್ಮೆದ ಮ್ಯಾಗ ಇವತ್ ನನ್ ಮಕ್ಕಳೇ ಡ್ರೈವರ್ ಮಾಡ್ತಾರಂತ ನನಗೆ ಹೆಮ್ಮೆ ಇಲ್ಲ. ನಮ್ಮ ಇಡೀ ಕರ್ನಾಟಕದಾಗ ನಮ್ಮ ಅಣ್ಣ ತಮ್ಮರು ಇಡೀ ಜಗತ್ತನ್ನ ಹೊತ್ಕೊಂಡ್ ತಿರುಗಾಡ್ತಾರಲ್ಲ, ಆ ಹೆಮ್ಮೆದ ಮ್ಯಾಗ ನಾನು ಇಡಿವೆ ಮಾಡೋದು. ಅವ್ರ ಬಗ್ಗೆ ಅಷ್ಟು ನನ್ ಗೌರವ. ಅದು ತುಂಬಾ ಎಲ್ಲರಿಗೂ ಒಳ್ಳೆ ಮಾರ್ಗದರ್ಶನ ಆಗಿದೆ ಅಂತ ಹೇಳ್ಬೋದು. ನೀವು ಹೇಳೋ ಒಂದಿಷ್ಟು ಡೈಲಾಗ್ ಇರುತ್ತಲ್ವಾ, ಸುಮಾರು ನಾನು ನೋಡ್ತಾ ಇರ್ತೇನೆ, ಚೆನ್ನಾಗಿರುತ್ತೆ.
ತುಂಬಾ ಅದಕ್ಕೆ ಜನ ರೆಸ್ಪಾನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ನೀವು ಏನ್ ಓದಿದಿರಾ ಅಂತ ಸ್ಕೂಲ್ ಏನು ಹೋಗಿದ್ರಾ ಅಥವಾ ಇಲ್ಲ? ನಾನು ಸ್ಕೂಲ್ ಹೋಗಿಲ್ಲ ತಮ್ಮ. ನಾನು ಖರೆ ಹೇಳ್ಬೇಕಂದ್ರ ನಮ್ಮ ಅಪ್ಪವ್ರ ಅವ್ರ ಮದ್ವೆ ಆದ ಒಂದ್ 9 ವರ್ಷ ಹುಟ್ಟಿನಂತ ನಾನು. ನಮ್ಮ ಅಪ್ಪವ್ರ ಏನ್ ಮಾಡಿದಾರಂತ ಸಾಲಿಗೆ ಹಾಕದ್ ಮೂಲಕ ಈ ಸಾಲಿಗೆ ಹೋದ್ರ ಅಂದ್ರ ರೋಡ್ ಸೈಡ್ ರೋಡ್ ಮ್ಯಾಗಿನ ಮಗಳ ನಮಗ ಅಪ್ಪುಪರಂಗ 9 ವರ್ಷಿಗೆ ಒಂದ್ ಮಗಳು ಹೆಣ್ ಮಗು ಹುಟ್ಟೈತಿ. ಇನ್ ಸಾಲಿಗೆ ರೋಡ್ ಹಿಡಿದು ಹೋದ್ರ ಅಂದ್ರ ಮೈ ಮ್ಯಾಗ ಎಲ್ಲಾರ ಒಂದ್ ಗಾಡಿ ಆಯ್ದ್ರ ನನ್ ಮಗು ಉಳಿಯಂಗಿಲ್ಲ. ನಮ್ಗದು ಸಾಲಿ ಬೇಡ. ನಾ ಸಾಲಿಗೆ ಹೋದ್ರ ಪಾಟಿ ನನ್ನ ಪುಸ್ತಕ ತಗೊಂಡು ನನ್ ಹೆಗಲ್ ಮ್ಯಾಗ ಕುಂದರ್ಸ್ಕೊಂಡು ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾ ಇದ್ರ. ಸಾಲಿ ಕಲಿಗೊಡ್ಲಿಲ್ಲ. ಆಮ್ಯಾಗಿಂದ ನಂದ ಆಯಿ ಅಂದ್ರ ನಮ್ ತಂದೆಯವ್ರ ಆಯಿ ಅವ್ವ, ತಂದೆಯವ್ರ ಅವ್ವ, ಅವ್ರ ಜೊತೆನೆ ನಾನ್ ಬೆಳೆದಿದ್ದು. ನಮ್ಮ ಆಯಿ ಜೊತೆನೆ, ನಮ್ ತಂದೆ ತಾಯಿ ಜೊತೆ ಜಾಸ್ತಿ ಬೆಳೆದಿಲ್ಲ ನಾನು. ಅವ್ರು ಬಟ್ಟಿ ಪಾಡಿಗಂತ ಹೋಗ್ತಿರ್ತಿದ್ರು. ನಾ ಸಣ್ಣಕ್ಕಿದ್ದಾಗ ನಮ್ಮ ಆಯಿಯವ್ರ ಜೊತೆ ಬೆಳೆದಿದ್ದು. ನನ್ನ ಒಳ್ಳೇದು ಕೆಟ್ಟದ್ದು ನಮ್ಮ ಆಯಿಯವ್ರ ನನ್ಗೆಲ್ಲ ಮಾಡಿದ್ದು. ನಾನು ಹೊಲ್ದಾಗ ಕಸ ತೆಗ್ದೀನಿ, ಬಾಯಿ ಮಣ್ಣು ಗೊತ್ತೀನಿ, ಇಟ್ಟಂಗ್ ಬಿಟ್ಟಿ ಕೆಲಸ ಮಾಡೀನಿ. ಪ್ರತಿ ಒಂದು ಕೆಲಸ ನಾನು ಇದು ಮಾಡಿಲ್ಲ ಅಂತ ಇಲ್ಲ, ಪ್ರತಿ ಒಂದು ಕೂಲಿ ಕೆಲಸ ನಾನು ಮಾಡಿ. ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಪ್ರೀತಿ ಕೊಡೋದ್ರಲ್ಲಿ ಫಸ್ಟ್ ಇರ್ತಾರ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪ್ರೀತಿ ಕೊಡೋದ್ರಲ್ಲಿ ಅವ್ರು ಎತ್ತದ ಕೈ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನನೇ ಹಂಗೆ. ಯಾಕಂದ್ರ ಅವರು ಬೆಳ್ಸಾಕಂತ್ರು ಮುಂದೆ ಬೆಳೆಸ್ತಾರ, ಖಂಡಿತ ಪ್ರತಿ ಒಬ್ಬರಿಗೆ ಅವ್ರು ಬೆಳೆಸ್ತಾರ. ಆದ್ರ ಅವ್ರಿಗೆ ತಕ್ಕಂಗ ನಾವು ಸ್ವಲ್ಪ ಇರ್ಬೇಕ ಅಷ್ಟೇ. ಒಂದ್ ರೀಲ್ಸ್ ಮಾಡೋದ್ರೊಳಗಾಗ್ಲಿ, ನಾವ್ ಏನೋ ಒಂದ್ ಮಾತಾಡೋದ್ರೊಳಗಾಗ್ಲಿ, ಮಾತಂತ ಎಲ್ಲರಿಗೂ ಬರ್ತಾವ. ಎಲ್ಲರೂ ತಿನ್ನೋದ್ ಖಾರ ಉಪ್ಪನೆ, ಸಿಟ್ಟು ಎಲ್ಲರಿಗೂ ಇರುತ್ತ. ಅದು ಆಲ್ಮೋಸ್ಟ್ ನಮ್ ಮನೆ ಒಳಗನೆ ಇರ್ಬೇಕ. ಇದ್ರಾಗೆಲ್ಲ ಬಂದು ನಮಗ್ ಚಲೋ ನದರ್ಲೆ ನೋಡ್ಕೊ ಅಣ್ಣ ತಮ್ಮದರ ಮುಂದೆ ನಾವು ಕೆಟ್ಟವ್ರ ಆಗ್ಬಾರ್ದು ಅನ್ನಂತದ್ ನನ್ನೊಂದ್ ಭಾವನೆ. ಯಾಕಂದ್ರ ನಾವು ಬಾಯಿಲೆ ಏನ್ ಮಾತಾಡ್ಬೋದು, ಬಟ್ ಅದು ಒಂದ್ ಮಾತ ಅವ್ರಿಗೆ ಮನಸ್ಸಿಗೆ ನೋವು ಕೊಡಬಾರ್ದು. ಅವ್ರು ಬೆಳೆಸ್ತಾರ, ಖಂಡಿತ ಎಲ್ಲರಿಗೂ ಬೆಳೆಸ್ತಾರ ಅವ್ರು. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನು ಹೇಳ. ಓಕೆ, ಟ್ರೋಲ್ ಪೇಜ್ ಇದೆ ಅಲ್ವಾ, ಟ್ರೋಲ್ ಪೇಜ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವ್ ಟ್ರೋಲ್ ಪೇಜ್ ಬಗ್ಗೆ ಅಂದ್ರೆ ಒಂದ್ ಹೆಮ್ಮೆ ಪಡ್ತೀನಿ ಅದಕ್ಕೆ. ಯಾಕಂದ್ರ ಇವತ್ತ ಸಾಕಷ್ಟು ಘಟನೆಗಳು ಎಲ್ಲೆಲ್ಲ ಮೂಲ್ಯ ಕುಂತದ್ದು ಅವ್ರಲಿಂತ್ರನ ಹೊರಗ್ ಬರ್ತಾವ. ಟ್ರೋಲರ್ಸ್ ಬಗ್ಗೆ ಅವ್ರ ಬಗ್ಗೆ ನಾನು ಹೇಳೋದ್ ಮುಂದೆ ಮಾತೇನಂದ್ರ, ಇವತ್ತಿನವ್ರಿಗೆ ನಮ್ಗೆ ನಮ್ಮ ಟ್ರೋಲರ್ಸ್ ಅಣ್ಣ ತಮ್ಮಗಳು ನಮ್ಗೆ ಟ್ರೋಲ್ ಮಾಡಿಲ್ಲ. ಇವತ್ತಿನವರೆಗೂ ನಮ್ಗೆ ಯಾರು ಆತರ ಕೆಟ್ಟದಾಗ ನೋಡ್ಕೊಂಡಿಲ್ಲ. ಅವ್ರ ಬಗ್ಗೆ ನಾನು ಹೆಮ್ಮೆ ಪಡೋದು ಏನಂತಂದ್ರ, ಇನ್ ಕೆಲವರು ಟ್ರೋಲರ್ಸ್ಗಳಿಗೆ ನಡ್ಬರಕ್ ಅದಕ್ಕೂ ತಗೊಂಗಿಲ್ಲ. ನಾನ್ ತಗೊಂಡ್ ಹೇಳ್ತೀನಿ ಅವ್ರಿಗೆ, ಟ್ರೋಲರ್ಸ್ಗಳಂದ್ರ ಅವ್ರು ಸಾಕಷ್ಟು ಮಂದಿ ಹೆಲ್ಪ್ ಮಾಡ್ತಾರೆ. ಅವ್ರಲಿಂತ್ರ ಸಾಕಷ್ಟು ಸತ್ಯಗಳು ಹೊರಗ್ ಬರ್ತಾವ. ಅವ್ರ ಹೆಣ್ಮಕ್ಳ ರಕ್ಷಣೆದವ್ರು. ಅವ್ರು ಟ್ರೋಲ್ ಮಾಡ್ತಾರ ಯಾರಿಗಂದ್ರ ಅರೆ ಬರೆ ಬಟ್ಟಿ ಹಾಕೊಂಡ್ ಏನೋ ಒಂಥರ ಮಾತಾಡೋರಿಗೆ ಅವ್ರು ಟ್ರೋಲ್ ಮಾಡ್ತಿರ್ತಾರ. ಬಟ್ ಅವ್ರು ಕೆಟ್ಟದ್ ಮಾಡಿಲ್ಲ, ಇದ್ರಲಿಂತ್ರ ಅವ್ರು ಕಲಿತಾರೆ ಅನ್ನೋದು ಅವ್ರಿಗೆ ಒಂದು ಇರುತ್ತೆ. ಬಟ್ ಅವ್ರಿಗೆ ಕೆಟ್ಟವ್ರಂತ ಇನ್ ಕೆಲವ್ರು ಅನ್ಬೋದು, ಅವ್ರು ಕೆಟ್ಟವ್ರಲ್ಲ. ಅದು ನನ್ನ ಪ್ರಕಾರ ನಾನು ಹೇಳ್ತೀನಿ. ಇನ್ ಕೆಲವ್ರ ಪ್ರಕಾರ ಹೆಂಗ ನನ್ಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನಮ್ ಟ್ರೋಲರ್ಸ್ಗಳ ಬಗ್ಗೆ ನನಗೆ ಹೆಮ್ಮೆ. ಯಾಕಂದ್ರ ಅವ್ರ ಹೆಣ್ಮಕ್ಳದು ರಕ್ಷಣೆದವ್ರು ಒಳ್ಳೆ ರೀತಿಲೇ ಮಾಡ್ರಿ ಅಂತ ಹೇಳ್ತಿರ್ತಾರ. ಒಳ್ಳೆ ಮಾಡೋರ್ಗಂತ ಅವ್ರ ತಂಟಕ್ ಬರೋದೇ ಇಲ್ಲ. ಈಗ ನಾನು ಇಷ್ಟು ವರ್ಷ ಆಯ್ತು ಇನ್ಸ್ಟಾಗ್ರಾಮ್ ಬಂದು, ಈಗ 2-3 ವರ್ಷ 3-4 ವರ್ಷ ಅಂತೂ ಆಗಾಕ್ ಬಂತು. ಇನ್ನೂವರೆಗೆ ನಮ್ಗೆ ಯಾವ ಅಣ್ಣ ತಮ್ಮದವ್ರು ನಮ್ಗೆ ಟ್ರೋಲ್ ಮಾಡಿಲ್ಲ. ಎಲ್ಲೋ ಒಬ್ರು ಸಣ್ಣ ಪುಟ್ಟದವ್ರ ಬಂದಿದ್ರ, ಅವ್ರು ಬಂದ್ರು ಹೋದ್ರು ನಮಗ ಅಷ್ಟು ಗೊತ್ತಿಲ್ಲ. ಬಟ್ ನಮ್ಮ ದೊಡ್ಡ ದೊಡ್ಡ ಟ್ರೋಲರ್ಸ್ ತಮ್ಗಳು ಇವತ್ತಿನವರೆಗೂ ಎಲ್ಲಿ ನಮಗೊಂದು ನಮ್ದು ಏನು ಕಂಡಿಲ್ಲ. ಟ್ರೋಲ್ ಬಗ್ಗೆ ಅಂದ್ರೆ ನಾವು ಅನ್ಕೊಳ್ಳೋದೇ ಇಲ್ಲ. ಈಗ ಮೂವಿ ಸಾಂಗು ಮತ್ತೆ ಜಾನಪದ ಸಾಂಗು ಅಂತಂದ್ರೆ ನೀವು ಫಸ್ಟ್ ಯಾವ್ದು ಪಿಕ್ ಮಾಡ್ತೀರಾ? ಯಾವ್ದು ಇಷ್ಟ, ಜಾನಪದನ ಅಥವಾ ಮೂವಿ ಸಾಂಗ್? ನಾವು ಫಸ್ಟ್ ಬಂದದ್ದೇನೆ ಜಾನಪದಕ್ಕೆ. ಓಕೆ, ನಾವು ಸಾಂಗ್ ಮಾಡ್ತಿದ್ವಿ ಫಸ್ಟ್ ಯಾರು ಅಂತಂದ್ರೆ ನಮ್ಮ ಬೊಂಬಾಟ್ ಬಸವಣ್ಣ, ಪರ್ಸು ಕೋಳೂರ, ಆಮ್ಯಾಗಿಂದ ಮಾಳು ನಿಪ್ನಾಳ, ಮತ್ ನೆಕ್ಸ್ಟ್ ಬಾಳು ಬೆಳಗುಂದಿ ಬಂದ್ರಲ್ಲ. ನಮಗ್ ಇವ್ರು ಸಾಂಗ್ ಅಂದ್ರ ಬಹಳ ಇಷ್ಟ. ಮತ್ ಆಮ್ಯಾಗಿಂದು ಇನ್ನೂ ಹಲವಾರು ಜನ ಸ್ವಲ್ಪ ಕಾಂಪಿಟಿಷನ್ ಮ್ಯಾಗ ಮಾಡ್ತಾರ. ಅವ್ರು ಯಾರಂತ ನನ್ಗೂ ಗೊತ್ತಿಲ್ಲ. ಅವ್ರು ನಾನು ಅವಾಗ ಮಾಡ್ತಾ ಇರ್ತೀನಿ. ಅವ್ರು ಯಾರೋ ಏನೋ ಗೊತ್ತಿಲ್ಲ. ನಮ್ಗೆಲ್ಲಾ ಕಲಾವಿದರು ಬೆಳಿಬೇಕಲ್ಲ, ನಮ್ಗೆ ಇಷ್ಟ ಆದ್ರ ಮಾಡ್ತೀವಿ. ಫಸ್ಟ್ ಬಂದದ್ದು ನಾವು ಜಾನಪದಕ. ಇತ್ತೀಚೆಗೆ ಏನಾಯ್ತಂದ್ರ ನಾವು ನಮ್ಮ ಒಂದು 4-5 ಡೈಲಾಗ್ ವೈರಲ್ ಆದ್ವು. ಮಾಡ್ತಾ ಮಾಡ್ತಾ ನಾವು ಸ್ವಲ್ಪ ಜಾನಪದ ಕಡಿಮೆ ಮಾಡಿ ನಮ್ಮ ವಾಯ್ಸ್ ಕೊಟ್ಟು ಇವು ಮಾಡಾಕತ್ತೀವಿ. ನಾವ್ ಬಂದತಿ ಅದೇ ಲೋಕಕ್ಕ. ನಾವು ಜಾಸ್ತಿ ಮಾಡೋದಂದ್ರ ಮತ್ತೆ ಇಡಿವೇಸ್ಗಳು ಇಷ್ಟಪಟ್ಟು ನೋಡೋದು ನಾವು ಜಾಸ್ತಿ ಯಾರುಪ್ಪ ಅಂತಂದ್ರ ನಮ್ಮ ಲಪಂಗ್ ರಾಜು ಅಣ್ಣ, ನಮ್ಮ ಜಮಖಂಡಿ ಮಲ್ಲು, ಮತ್ತ ಬಾಗಲಕೋಟ್ ಮಲ್ಲು, ಇನ್ನು ಕೆಲವ್ರದ್ದು ಬಾಳು ಬೆಳಗುಂದಿ. ಇವ್ರು ಎಲ್ಲ ನಾವು ನಮ್ಮ ಉತ್ತರ ಕರ್ನಾಟಕ ಜನರು ಯೂಟ್ಯೂಬ್ ಚಾನಲ್ ನಾವು ಯಾರ್ದು ಬಿಡಲ್ಲ, ಎಲ್ಲರದು ನೋಡ್ತಿರ್ತೀವಿ. ಯಾಕಂದ್ರ ಬೆಳಿಬೇಕಲ್ಲ, ಅವ್ರು ಬೆಳಿಬೇಕು, ಅವರಿಂದ ನಾವು ಹೋಗ್ಬೇಕನ್ನ ನಮ್ಮಲ್ಲಿ ಭಾವನೆ ಅದ. ಇವಾಗ ನೀವ್ ಹೇಳಿದ್ರಲ್ವಾ ಯೂಟ್ಯೂಬ್ ಚಾನಲ್ ನಮ್ಮ ಉತ್ತರ ಕರ್ನಾಟಕ ನೋಡ್ತೀನಿ ಅಂತ ಹೇಳಿದ್ರಲ್ಲ, ಯಾರ್ದು ಯೂಟ್ಯೂಬ್ ಚಾನಲ್ ಜಾಸ್ತಿ ನೋಡ್ತೀರಾ?
ನಾನು ಜಾಸ್ತಿ ನೋಡೋದಂತಂದ್ರೆ ನಮ್ಮ ಜಮಖಂಡಿ ಮಲ್ಲು ಜಾಸ್ತಿ ನೋಡೋದು ಮತ್ತೆ ಲಬ್ಬಂಗ್ ರಾಜ್ ನಾವು ಜಾಸ್ತಿ ನೋಡಿ ಅವ್ರು ಜಾಸ್ತಿ ಮತ್ತೆ ಶಿವಪುತ್ರದ್ದು ನೋಡ್ತಿರ್ತೀವಿ ಟೈಮ್ ಸಿಕ್ಕಾಗ ಎಲ್ಲರದ್ದು ನೋಡ್ತೀವಿ ಬಟ್ 3 ಮಂದಿದ ಹತ್ರ ಇವ್ರು ಕಂಟಿನ್ಯೂ ನಾನು ಜಾಸ್ತಿ ನೋಡಿದೆ ಯಾಕಂದ್ರೆ ಕಾಮಿಡಿ ಮಾಡ್ತಾರ ಎಲ್ಲದಕ್ಕಿಂತ ಹೆಚ್ಚಿನ ಅಂತಂದ್ರೆ ನಾನು ಮಲ್ಲುನ್ ಜಾಸ್ತಿ ನೋಡಿ ಮಲ್ಲು ಬಾಗಲಕೋಟೆ ಮಲ್ಲು ಬಾಗಲಕೋಟೆ ಅದು ಮಲ್ಲು ಜಮಖಂಡಿ ಮಲ್ಲು ಹುಡುಗ ಹಾ ಹಾ ಅವಂದು ನೋಡ್ ಜಾಸ್ತಿ ಓಕೆ ಅವ್ರದ್ದು ಚೆನ್ನಾಗಿರುತ್ತೆ ಜಾಸ್ತಿ ನೋಡೋದಂದ್ರೆ ಅವಂದೇ ಕಂಟಿನ್ಯೂ ಜಾಸ್ತಿ ನೋಡೋದಂದ್ರೆ ನಾನು ಮಲ್ಲೊಂದೇನೆ ಜಮಖಂಡಿ ಮಲ್ಲೊಂದನೆ ಜಾಸ್ತಿ ನೋಡೋದು ಯಾಕಂದ್ರೆ ಅವನ ಬಗ್ಗೆ ನನಗೊಂದು ಹೆಮ್ಮೆ ಐತಿ ಏನಂತಂದ್ರೆ ತಂದಿಲ್ಲದ ಮಗ ಯಾವ ಮಟ್ಟಿಗೆ ಏನೋ ಕೆಲಸ ಮಾಡಿ ಬೆಳೆದಾನಲ್ಲ ಅದು ನನಗೆ ಹೆಮ್ಮೆ ಅನ್ನಿಸ್ತೈತಿ ಯಾಕಂದ್ರೆ ಅವನಂತ ಮಕ್ಕಳು ನನಗೆ ಆಡದಾವಲ್ಲ ನಮ್ದು ಒಂದು ಪರಿಸ್ಥಿತಿ ಹಂಗೆ ಅನ್ಕೋಬಹುದು ಈಗ ನಮ್ಮ ಮನ್ಯಾಗ ಆತರ ಮಾಡ್ತಾರಂದ್ರೆ ನಮ್ದು ಅದೇ ಪರಿಸ್ಥಿತಿ ಅನ್ಕೋಬಹುದು ಅವನ್ ಹೆಮ್ಮೆ ನನ್ಗ ಒಂದ್ ಕಟಿಂಗ್ ದುಕಾನ್ ಇಟ್ಕೊಂಡು ಯಾವ ಮಟ್ಟಿಗೆ ಬಂದಲ್ಲ ಈ ಮಗ ಅಂದ್ರೆ ಅವ ತಾಯಿಗೆ ತಕ್ಕ ಮಗ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅವನಿಗೆ ಓಕೆ ಈಗ ಓದಕ್ ಬರಲ್ಲ ಅಂತ ಹೇಳಿದ್ರಲ್ವಾ ಕಮೆಂಟ್ ಎಲ್ಲ ಬರ್ತಾ ಇರುತ್ತೆ ನಿಮ್ಗೆ ಯಾರ್ ಹೇಳ್ತಾರೆ ಅಂತ ನಿಮ್ಗೆ ಕಮೆಂಟ್ ಈ ತರ ಬಂದಿದೆ ಅಂತ ನನ್ನ ಮನೆಯೊಳಗ ನನ್ನ ಸಣ್ಣ ಮಗ ಸ್ವಲ್ಪ ಅಲ್ಪ ಓದ್ಯಾನ ಅವ ಹೇಳ್ತಾನ ನನ್ನ ಸಣ್ಣ ಸೊಸಿ ನನ್ನ ಸಣ್ಣ ಮಗನ ಹೇಳ್ತಿ ಆಕಿ ಹೇಳ್ತಿರ್ತಾಳ ಕಮ್ಯೂಟ್ ಬಗ್ಗೆ ಮತ್ತ ನಮ್ ಕ್ಯಾಮ್ರಾಮೇನ್ ನಾವು ಯೂಟ್ಯೂಬ್ ಚಾನಲ್ ಗಿಡ ಮಾಡ್ತಲ್ಲ ಅವ್ರು ನಮ್ ಜೊತೆ ಇರ್ತಾರ ಅವ್ರ ಮತ್ತ ಹಂಗ ನಮ್ ಗಾಡಿನೂ ಡ್ರೈವಿಂಗ್ ಮಾಡ್ತಾರ ಅವ್ರಲ್ಲೇ ಅವ್ರೆಲ್ರು ಹೇಳ್ತಾರೆ ಅವ್ರು ಎಲ್ರು ಹೇಳ್ತಿರ್ತಾರೆ ಈಗ ಬ್ಯಾಡ್ ಆಗಿ ಕಮೆಂಟ್ ಮಾಡಿರ್ತಾರೆ ಸ್ವಲ್ಪ ಜನ ಇದ್ದೇ ಇರ್ತಾರೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾನು ಅವ್ರಿಗೆ ಹೇಳೋದ್ ಒಂದೇ ಮಾತು ಏನಂತಂದ್ರೆ ಬ್ಯಾಡ್ ಕಮಿಟ್ ಮಾಡೋಣ ನಾನ ತಂಬೇರೆ ನಿಮ್ ಕೆಲಸ ಮಾಡಕ್ ಆಗ್ಲಿಲ್ಲ ನಿಮ್ಗ ಇದು ಇಡಿವೆ ನೋಡಕ್ ಆಗ್ಲಿಲ್ಲ ಅಂದ್ರ ನೀವ್ ಒಂದ್ ಕೆಲಸ ಮಾಡ್ಬೇಕು ಏನಂತಂದ್ರ ಅವನ್ ಸೇವೆ ಮಾಡ್ರಿ ಅವಾಗ ಆಕಿನ ಕಾಲಾಗ ಹಾಕೊಳ್ಳೋ ತೊಳೆದ್ರು ಏನ ಕಡಿಮೆನೆ ನಾವು ಮಾಡಿದ್ರ ಮತ್ತ ಆಮ್ಯಾಗ ಆಕಿನ ಮೈ ಮ್ಯಾಗ ನಾವ್ ಸೀರೆ ಒಗ್ದ್ರು ಕಡಿಮೆನೆ ಯಾಕಂದ್ರ ತಾಯಿ ಆಕಿನ ಸೇವಾ ಮಾಡ್ರಿ ಒಂದ್ ಆಶೀರ್ವಾದ ಸಿಗುತ್ತ ಇಲ್ಲಿ ಯಾರಿಗೋ ಬಂದು ಒಂದ್ ಕಮಿಟ್ ಹಾಕರ್ಲಿಂದ್ರ ನೀವ್ ಏನು ಸಾಧನೆ ಮಾಡಂಗಿಲ್ಲ ಇದು ಹೇಳಕ್ ಹೆಮ್ಮೆ ಪಡ್ತೀನಿ ಅಂತವ್ರಿಗೆ ಆ ತಾಯಿ ಸೇವೆ ಮಾಡ್ರಿ ಅವ್ರ ಹಡದದ್ಕನು ಆಕಿನ ಜನ್ಮನ ಸ್ವಾರ್ಥಕ್ಕಾಗತ್ತ ನಿಮ್ಗ ಪುಣ್ಯನ ಸಿಗುತ್ತ ಅಂತ ಅವ್ರಿಗೆ ಕಮಿಟ್ ಮಾಡೋರ್ ಮಾತ್ರ ಇದು ಅದೇ ತರ ಒಳ್ಳೆ ಕಮೆಂಟ್ ಕೂಡ ತುಂಬಾನೇ ಬರ್ತಂತಾನೆ ಹೇಳ್ಬೋದು ನಿಮ್ಮ ರೀಲ್ಸ್ ಗಳಲ್ಲಿ ಅವ್ರಿಗೆ ಏನ್ ಹೇಳ್ತೀರಾ ಅವ್ರಿಗೆ ನಮ್ಗ ಅಷ್ಟು ಹಚ್ಕೊಂಡ್ ಬಿಟ್ಟಾರ ನಾವ್ ಅಂದ್ರ ಅವ್ರಿಗೆ ಅಷ್ಟು ಇಷ್ಟ ಒಳ್ಳೆ ಕಮಿಟ್ ಮಾಡೋರಿಗೆ ನನಗ್ ಬಾಯಿ ತುಂಬಾ ನಾನು ಎಲ್ಲೇ ಸಿಗ್ಲಿ ಲಲಿತಕ್ಕ ಅಂತ ಕರೀತಾರ ಅದೇ ಪ್ರಕಾರ ನನ್ ಕಮಿಟ್ ಮಾಡ್ತಾ ಇರ್ತಾರ ನನಗ ಆಲ್ಮೋಸ್ಟ್ ನನ್ ಕಮಿಟ್ ಬರೋದ್ ಬಹಳ ಕಡಿಮೆ ತಮ್ಮ ಅವ್ರು ಬ್ಯಾಡ್ ಕಮಿಟ್ ಅಂತ ಬಹಳ ಕಡಿಮೆ ನನ್ಗೆ ಎಲ್ಲೋ ಒಬ್ರು ಏನೋ ಹಾಕಿರ್ತಾರ ಅವ್ರಿಗೆ ಮಾತ್ರ ಅದು ಮಾತು ಹೇಳ್ಬಿಡ್ತೀನಿ ತಮ್ಮ ಅವನ್ ಸೇವಾ ಮಾಡ ಮೊದಲ ಅವಾಗ ಏನ್ ಕಮ್ಮದ ಅಲ್ಲಿ ಕೇಳ ಅವಾಗ ಒಂದ್ ಸೀರೆ ತಂದು ಉಡ್ಸ ಇದು ಕಮಿಟ್ ಮಾಡೋದ್ ಬೇಡ ಮೊಬೈಲ್ ಕೈ ಹಿಡ್ಕೊಂಡ್ ನಿಂದ್ರೆ ಬೇಡ ಅವನಿಗೆ ಅದು ಹೇಳಕ್ ಇಷ್ಟಪಡ್ತೀನಿ ಓಕೆ ಇವಾಗ ನೀವು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ನಾವು ಸುಮಾರು ಶಾರ್ಟ್ ವಿಡಿಯೋದಲ್ಲೆಲ್ಲ ಮಾಡಿದ್ರ ಅಂತಾನೆ ಗೊತ್ತು ನಮ್ಗೆ ಆಲ್ರೆಡಿ ನೋಡಿದ್ವಿ ಇನ್ನು ಯಾರ್ಯಾರ ಜೊತೆ ಮಾಡ್ಬೇಕು ಯಾರ್ಯಾರ ಜೊತೆ ಮಾಡಿದಿರ ಹೌದು ಫಸ್ಟ್ ನಿಮ್ಗೆ ಈ ರೀಲ್ಸ್ ಎಲ್ಲ ಮಾಡ್ತಿದ್ರಲ್ವಾ ಫಸ್ಟ್ ಯಾರು ಕರ್ದ್ಬಿಟ್ಟು ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿ ಅಂತ ಯಾರು ನಿಮ್ಗೆ ಒಂದು ಆಪ್ಷನ್ ಕೊಟ್ರು ಅಂತ ಯಾರು ಕೊಟ್ಟಿಲ್ಲ ಮತ್ತೆ ಹೇಗೆ ನೀವು ಯೂಟ್ಯೂಬ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿದ್ರಿ ಅಂತ ನಾವ್ ಹೆಂಗೆ ಅಂದ್ರ ಇಲ್ಲಿ ಗೋವಾದಾಗ ಒಂದು ನಮ್ ಮೋನೇಶ್ ದಳವಾಯ್ ಅಂತ ಮುಖಾರ್ತಾಳ ಅವ್ರದ್ದು ಅವರು ಇಲ್ಲಿ ಇದ್ರಾಗಿದ್ರು ಗೋವಾದಾಗ ಅವರಿಗೆ ನಮ್ಗ ಬಹಳ ಪರಿಚಯ ಅದು ಹಂಗ ಇದ್ದಿದ್ವಿ ಅವ್ರು ಲಾಕ್ಡೌನ್ ಟೈಮ್ದಾಗ ಊರ್ ಕಡೆ ಹೋದ್ರು ನಾವು ಇಲ್ಲೇ ಉಳ್ಕೊಂಡ್ವಿ ಅವರು ನಾವು ಬಹಳ ಪರಿಚಯ ಒಂಥರ ನಾವು ಒಣ ಹುಟ್ಟಿದಾರ ಅಂತ ಅನ್ಕೋಬೇಕು ಅಕ್ಕ ತಮ್ಮ ಯಾವತ್ತೂ ನಮ್ಗೆ ಯಾರು ಬಿ ಬೇರೆ ಅಂತ ಅಂದಿಲ್ಲ ಇನ್ನೋವರೆಗೂ ಆಮ್ಯಾಗ ಅವರು ನಾವು ಹಂಗ ಫೋನ್ಯಾಗ ಯಾವತ್ತು ಮಾತಾಡ್ತಾ ಇರ್ತಿದ್ವಿ ಅಕ್ಕ ನಾವ್ ಹೆಂಗಾರ ಮಾಡಿ ಬೆಳಿಬೇಕು ನೋಡಂತ ನನಗ ಅವ ಅನ್ನವ ಮೋನೇಶ್ ಏನೇ ಮಾಡ್ಬೇಕು ಒಟ್ನಲ್ಲಿ ನಾವ್ ಬೆಳಿಬೇಕು ಅಂತ ನಾನು ಅನ್ನಕ್ಕಿ ಒಟ್ನಲ್ಲಿ ಮಾಡಮ್ಮ ಇಲ್ಲಕ್ಕ ಮಾಡಾನು ಎಲ್ಲರೂ ಮಾಡ್ತಾರ ನಾವು ಮಾಡಮ್ಮ ಹಿಂಗೆಲ್ಲ ನಾವು ಫೋನ್ಯಾಗ ಮಾತಾಡ್ತಾ ಇರ್ತಿದ್ವಿ ಹಂಗ ಒಂದು ವರ್ಷ ಹೋಗಿತ್ತು ಮಾತಾಡ್ತಾ ಒಂದ್ ದಿವ್ಸ ನಿರ್ಧಾರಕ್ಕೆ ಬಂದ್ಬಿಟ್ವಿ ಬಂದ್ಬಿಡ್ರಕ್ಕ ನಾವ್ ಮಾಡನ್ರಿ ಅಂತಂದ ನಾವ್ ಫಸ್ಟ್ ಸ್ಟಾರ್ಟ್ ಮಾಡೋದು ಅವ್ರ ಊರಾಗನ ಮುಖಾರ್ತಾಳದಾಗ ಮೋನೇಶ್ ಅವ್ರ ಕಡೆಯಿಂದ ಸ್ಟಾರ್ಟ್ ಮಾಡಿ ಮೋನೇಶ್ ಅವ್ರ ಊರಿಗೆ ಹೋದ್ವಿ ಹೋದಾಗ ಅವ್ರಿಗೆಲ್ಲ ಅದ್ರ ಬಗ್ಗೆ ಅಷ್ಟೇನಿರ್ಲಿಲ್ಲ ನಾ ಸಾಲಿ ಕಲ್ತಿಲ್ಲ ಅಂದ್ರು ನನ್ ತಲೆ ಒಳಗೆ ಏನೋ ಒಂದ್ ಸಂಸಾರ ಬಗ್ಗೆ ಬಂದ್ಬಿಡ್ತಿತ್ತು ಒಂದ್ ಲೈನ್ ಎತ್ತಿದ್ರ ಮುಂದಾಗ ಕಂಟಿನ್ಯೂ ಮಾಡ್ಕೊತ ಹೋಗ್ತಿದ್ವಿ ಅವ್ರ ಬಗ್ಗೆ ಅಷ್ಟೇನು ಯಾರಿಗ್ ಗೊತ್ತಿರ್ಲಿಲ್ಲ ಅದು ಸ್ವಲ್ಪ ನನ್ ತಲೆಗೆ ಓಡ್ತಿತ್ತು ಆದ್ರೆ ಅವರು ನಾವು ಸೇರಿನೇನ ಅದು ಸ್ಟಾರ್ಟ್ ಮಾಡುದು ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಯಾರ್ಯಾರ ಜೊತೆ ಮಾಡಿದ್ರ ನಾವ್ ಯಾರ್ಯಾರ ಜೊತೆ ಮಾಡಿಲ್ಲ ಅವ್ರ ಫ್ಯಾಮಿಲಿ ನಾವು ಅಷ್ಟೇ ಮಾಡುದು ಮತ್ತೆ ನಾವು ಬೇರೆಯವ್ರ ಚಾನಲ್ ಹೋಗಿಲ್ಲ ನಮ್ಗೆ ಯಾರು ಕರ್ದಿಲ್ಲ ಅಂತಂದ್ರೆ ಒಂದ್ಸಲ ನಮ್ಮ ಭಾಗ್ಯವಾಡಿ ಶಿವಪುತ್ರ ಅವ್ರು ಒಂದ್ಸಲ ನಮ್ ಚಾನಲ್ದಾಗ ಕಾಣಿಸೋಕತ್ರಿ ಅಂತ ಹೇಳಿದ್ರು ಅದು ಎಲ್ಲಂತಂದ್ರ ಕಮ್ಮುತಿಗಿ ಒಳಗ ನಿಮ್ ಊರ್ ಸೈಡ್ ಜಾತ್ರೆಗೆ ಬಂದಿದ್ರು ಅವರು ಅಲ್ಲಿ ಹೇಳಿದ್ರು ಬಟ್ ನಮ್ಗ ಬರಾಕ್ ಲೇಟ್ ಆಯ್ತು ಅಲ್ಲಿ ನಮಗ್ ಚಾನ್ಸ್ ಸಿಗ್ಲಿಲ್ಲ ಒಂದ್ಸಲ ಗೋಡಂಬಿ ಕಾಕ ಅದಾರಲ್ಲ ಅವ್ರ ಚಾನಲ್ ಒಳಗ ಒಂದ್ ಮಾಡಿ ಕೊಟ್ಟಿದ್ದೆ ಅವ್ರಿಗೆ
Okay. ಇನ್ನೂವರೆಗೆ ನಾನು ಯಾರ ಚಾನಲ್ ಹೋಗಿಲ್ಲ. ಆಲ್ಮೋಸ್ಟ್ ಸಾಕಷ್ಟು ಮಂದಿ ಸ್ವಲ್ಪ ಅಂದಾರ ಫೋನ್ಯಾಗ, ಆದ್ರೆ ಹೋಗಿಲ್ಲ. ನಮ್ಮ ಚಾನಲ್ ಒಳಗೆ ನಾವೇ ಮಾಡ್ಕೊತ ಬಂದಿವಿ. ನಮ್ಮ ಕತಿ ಸುಮ್ಮ ಹಂಗ ಮನಿ ಫ್ಯಾಮಿಲಿ ಅಂತ ನಾವ್ ಮಾಡ್ಕೊತ ಬಂದ್ಬಿಟ್ವಿ. ಅದ್ರಾಗ ನಮ್ಗೆ ಹಂಗ ತಲಿ ಒಳಗ ಹಂಗ ಓಡಾಕತ್ತು. ಮುಂದೊಂದ್ ದಿವಸ ಏನಾಯ್ತು, ನಮ್ಮ ಮನೆ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಚಾಲು ಆಯ್ತು. ನಾವು ಮನೇಶ್ವರ ಊರಿಗೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಈಗ ಅವ್ರಿಗೆ ನಾನೇನಂದೆ, ನಿಮ್ದು ಒಂದು ಚಾನಲ್ ಅವ್ರದಿತ್ತು ಮೊದಲೇ, ಹಂಗ ಒಂದ್ ಹಿಡ್ದ ನಾವ್ ಹಾಕಿದೀವಿ. ಆಮ್ಯಾಗ ನಾನೇನಂದ ಒಂದ್ 10 ನಿಮಿಷ 5 ನಿಮಿಷ ಸಣ್ಣ ಪುಟ್ಟ ಮಾಡಿ ಹಾಕೋರಪ್ಪ, ಅದನ್ನು ಬೆಳಿಲಿ ಚಾನಲ್ ಅಂತ ನಾನು ಹೇಳಿದ್ದೆ ಅವನಿಗೆ. ಹ್ಞೂ ಅಕ್ಕ ಅಂತ ಹೇಳಿದ್ದ. ಆಮ್ಯಾಗ ಅವ್ರೊಂದು ಸ್ಟಾರ್ಟಿಂಗ್ ನಾವ್ ಹಾಕಿ ಬಂದದ ಮ್ಯಾಗ ಅವ್ರೊಂದ್ ಮಾಡಿ ಹಾಕೊಂಡ್ರು. ಆಮ್ಯಾಗ ನನಗ್ ಹೋಗೋದಾಗ್ಲಿಲ್ಲ. ಇನ್ ಕೆಲವರು ಅನ್ಕೊಂಡಾರ, ಅವ್ರಿಗೆ ಇವ್ರಿಗೆ ಏನೋ ಬಂದದ ಅದಕ್ಕ ದೂರ ಆಗ್ಯಾರಂತ. ಅದು ಎಲ್ಲ ಏನಿಲ್ಲ. ಅವ್ರು ನನಗ್ ಹೋಗೋದಾಗ್ಲಿಲ್ಲ. ಮನೆ ಸ್ವಲ್ಪ ಪ್ರಾಬ್ಲಮ್ ಚಾಲು ಆದಾಗ ಅವ್ರದವ್ರು ಮಾಡಾಕತ್ರು, ನಮ್ಮದ್ ನಾವ್ ಮಾಡಾಕತ್ತೀವಿ ಅಷ್ಟೇ. ನನಗೆ ಅಲ್ಲಿ ಹೋಗೋದಾಗ್ಲಿಲ್ಲ, ಅವ್ರಿಗೆ ಇಲ್ಲಿ ಬರೋದಾಗ್ಲಿಲ್ಲ. ಹಿಂಗಾಗಿ ನನಗೆ ಆ ಕಡೆ ಹೋಗಕ್ ಟೈಮ್ ಸಿಗ್ಲ ಅದಕ್ಕೆ ಅವ್ರು ಮಾಡಾಕತ್ತಾರ. ಈ ನಾನು ಈ ಊರ್ ಕಡೆ ಬಂದ್ರೆ ನನ್ನ ಫ್ಯಾಮಿಲಿ ತಗೊಂಡ್ ಮಾಡ್ತೀನಿ, ಅವನು ಅವ್ರ ಫ್ಯಾಮಿಲಿ ತಗೊಂಡ್ ಮಾಡ್ತಿರ್ತಾನ ಅಷ್ಟೇ. ಅವ್ರಿಗೆ ನಮ್ಗೆ ಏನಿಲ್ಲ. ಓಕೆ, ಇನ್ನು ಇಷ್ಟು ಜಾಸ್ತಿ ಹಿಂಗೆ ಬೆಳಿತಾ ಇರಿ ಅಂತಾನೆ. ಅದೇ ನಿಮ್ಗೆ ಹೀರೋಗಳಲ್ಲಿ ಯಾರಂದ್ರೆ ಇಷ್ಟ? ನಮ್ಗೆ ಹೀರೋಗಳಲ್ಲಿ ಯಾರು ಇಷ್ಟ ಅಂತಂದ್ರೆ, ನಾವು ಎಲ್ಲ ಹೀರೋಗಳಿಗೆ ಗೌರವಿಸ್ತೀವಿ. ಆದ್ರೆ ನಾವು ಪುನೀತ್ ರಾಜ್ಕುಮಾರ್ ಅವ್ರ ಅಭಿಮಾನಿ. ನಾವು ಸಣ್ಣವ್ರು ಇರ್ಲಿಕ್ಕಾಗಿ ಆ ದೊಡ್ಡ ಮನೆ ಅಭಿಮಾನಿ. ಅವ್ರ ಪಿಕ್ಚರ್ ಅಂದ್ರೆ ನಮಗೆ ಇಷ್ಟ. ಅಂದ್ರೆ ಎಲ್ಲರಿಗೂ ಗೌರವಿಸ್ತೀವಿ, ಎಲ್ಲರಿಗೂ ನಾವು ಇದು ಮಾಡ್ತೀವಿ. ಹಂಗೇನಿಲ್ಲ ಅವ್ರ ಫ್ಯಾನ್ಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಚ್ಚು ಇವ್ರಿಗೆ ಕಡಿಮೆ ಅಂತ ಎಲ್ಲರಿಗೂ ಗೌರವಿಸ್ತೀವಿ. ಆದ್ರೆ ಅಪ್ಪಟ ಅಭಿಮಾನಿ ನಾವು ಅಪ್ಪು ಸರ್ ಅಭಿಮಾನಿ. ಓಕೆ, ನಿಮ್ಗೆ ಊಟ ಅಂತಂದ್ರೆ ಯಾವ ಒಂದು ಊಟ ಇಷ್ಟ ಆಗುತ್ತೆ ಅಂತ? ಅಂದ್ರೆ ಈಗ ಗೋವಾದಲ್ಲಿ ಇರ್ತೀರಾ ನೀವು, ಅಲ್ಲಿ ಊಟನ ಅಥವಾ ನೆಕ್ಸ್ಟ್ ಊರಿಗೆ ಬರ್ತೀರಾ, ಅಕ್ಕ ಮನೆಗೆ ಬೆಂಗಳೂರಿಗೆ ಬರ್ತೀರಾ, ಯಾವ ಫುಡ್ ಅಂದ್ರೆ ನಿಮ್ಗೆ ಜಾಸ್ತಿ ಇಷ್ಟ ಅಂತ? ನಮ್ಗೆ ಯಾವ ಊಟದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ, ನಮ್ಮ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ಒಂದಿಷ್ಟು ಮೊಸರು, ಶೇಂಗಾ ದಿಂಡಿ, ಒಂದು ಎಣ್ಣೆ ಬದ್ನಿಕಾಯಿ ಪಲ್ಯ ಇದ್ರೆ ನಮ್ಗೆ ಯಾವುದು ಏನು ಬೇಡ. ಉತ್ತರ ಕರ್ನಾಟಕ ಊಟ ಅದಂದ್ರೆ, ಈ ಸಿಟಿ ಒಳಗಿನ ಊಟ ನಾವ್ ಸುಮ್ನೆ ಏನೋ ಹೊಟ್ಟೆ ಪಾಡಿಗೆ ಹೋಗಿವಲ್ಲ, ಅದು ಉಂಡ್ರ ಮತ್ತೆ ಬದುಕ್ತಿವಿ, ಇಲ್ಲಂದ್ರ ಬದುಕಕ್ ಆಗಲ್ಲ ಅಂತ ಅದು ಊಟ ಮಾಡ್ತೀವಿ. ಇಲ್ಲಿ ಬಂದ್ರ ಹೊಟ್ಟೆ ತುಂಬಾ ಊಟ ನಮ್ಗೆ. ರೊಟ್ಟಿ ಬದ್ನಿಕಾಯಿ ಪಲ್ಯ ಇದೇ ಊಟ ನಮ್ಗೆ, ಫುಲ್ ಊಟ. ಫುಲ್ ಊಟ. ಒಂದ್ ದಿನಕ್ಕೆ 2 ಟೈಮ್ 3 ಟೈಮ್ ಉಣ್ಣು ಅಂದ್ರೆ ಉಣ್ತೀವಿ. ಯಾವ ಪಿಜ್ಜಾ ಬೇಡ, ಯಾವ್ದು ಏನು ಬೇಡ. ಅಲ್ಲಿ ಎಷ್ಟೆಷ್ಟು ಹಾಕ್ತಂದ್ ಮಾಡ್ತೀವಿ, ಏನಿಲ್ಲ ಅದು ಅನ್ನದಾಗ ರುಚಿನೇ ಇರಲ್ಲ. ಇಲ್ಲಿ ಅನ್ನ ಅಲ್ಲಿ ಅನ್ನ ಬಹಳ ಅಂದ್ರ ಬಾಳ ಡಿಫ್ರೆಂಟ್. ಓಕೆ, ಕೊನೆಯದಾಗಿ ಏನಪ್ಪಾ ಅಂತಂದ್ರೆ, ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ನಾವು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನಗಳಿಗೆ. ಅವ್ರಲಿಂತ್ರನೇ ಎಲ್ಲ. ಅವ್ರಿದ್ರೆ ನಾವು ನಮ್ಲಿಂತ್ರ ಅವ್ರಿಗೇನು ಲಾಭ ಇಲ್ಲ, ಅವ್ರಲಿಂತ್ರ ನಮಗ. ಅವ್ರು ಇದ್ದಾಗ ನಾವ್ ಬೆಳಗ್ ಸಾಧ್ಯ, ಅವ್ರ ಇದ್ದಾಗನ ಇಂಥವೆಲ್ಲ ಮಾತು ಕೇಳೋರು ಯಾರು? ನಾವು ನಮ್ಮಲ್ಲಿ ಟ್ಯಾಲೆಂಟ್ ಐತಿ, ನಮ್ ಟ್ಯಾಲೆಂಟ್ ಇದ್ರ ನಾವು ಬೆಳೆದಿವನ್ನ ದೊಡ್ಡ ಮಾತಲ್ಲ. ನಮ್ಮ ಟ್ಯಾಲೆಂಟ್ ಅವ್ರು ನೋಡಿ ಇಷ್ಟಪಟ್ಟು ನಮ್ಗೆ ಒಂದ್ ಲೈಕ್ ಒಂದ್ ಕಮಿಟು ಮಾಡ್ತಾರಲ್ಲ, ಅವ್ರಲಿಂತ್ರ ನಾವು ನಮ್ಲಿಂತ್ರ ಅವ್ರಲ್ಲ, ಅವರೇ ನಮ್ಮ ಮುಖ್ಯ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀವಿ. ಓಕೆ, ಈಗ ಕೊನೆಯದಾಗಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ರೈತರ ಮಕ್ಕಳಿಗೆ ಹೇಳ್ಕೊಡಲ್ಲ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರೈತರ ಮಕ್ಕಳಿಗೆ ಇವಾಗ ಏನಾಗೈತೆ ಅಂತಂದ್ರೆ, ಸರ್ಕಾರ ಸಾಲಿ ಬೇಡ, ಪ್ರತಿ ಒಂದು ಸರ್ಕಾರ ಅಂದ್ರನೆ ಈಗ ಮಂದಿ ಹಿಂಸೆ ಆಗ್ಬಿಟ್ಟೈತಿ. ಇನ್ನೊಂದು, ಅವ್ರಿಗೆ ಸರ್ಕಾರಿ ನೌಕರಿ ಮಾಡಕ್ ಗಂಡ ಬೇಕು. ಅಂದ್ರೆ ನಮ್ಮ ರೈತ ಈ ಸರ್ಕಾರಿ ನೌಕರಿ ಮಾಡೋ ನಮ್ಮ ರೈತನ ಮುಂದೆ ಏನು ಅಲ್ಲ. ನಮ್ಮ ರೈತ ಒಂದು ಕೊಳೆ ಅದ್ರ ಬಟ್ಟೆ ಹಾಕೊಂಡ್ ಬಂದ್ರ ಕೆಲವು ಜಾಗದಾಗ ನೋಡಿವಿ ನಾವು, ಅವ್ರಿಗೆ ಬಸ್ನ್ಯಾಗ ಹತ್ತಿಸ್ಕೊಳಲ್ಲ, ಮಾಲಲ್ಲಿ ಬಿಡಲ್ಲ. ಅವ್ರಿಗೆ ಒಂಥರ ಕೇವಲ್ದಾಗ ನೋಡ್ತಿರ್ತಾರ. ನಾವ್ ಹೇಳೋದಂದ್ರ, ಆ ಕೊಳೆ ಬಟ್ಟಿನೇ ನಮಗ ಅನ್ನ ಹಾಕೋದು. ನಮಗೆಲ್ಲ ದೇಶಕ್ಕೆ ಅನ್ನ ಅದ ನಮ್ ಇಡೀ ದೇಶಕ್ಕನೆ ನಮಗ ಅನ್ನ ಹಾಕೋದು ಆ ಕೊಳೆ ಬಟ್ಟಿನೇನ. ಮತ್ತ ಆ ಬಟ್ಟಿನೇ ಕೊಳಸ್ಕೊಲಿಲ್ಲ ಅಂದ್ರ ಅನ್ನ ಹಾಕವ್ರ ಯಾರು? ಅವ್ರೇನ ಒಂದು ದಿನಕ್ಕೆ 4 ಜೋಡ್ ಬಟ್ಟೆ ಸೋಕಿ ಮಾಡ್ಬೋದು. ಯಾಕಂದ್ರ ಟೈಮ್ ಇರಲ್ಲ, ನಮ್ ದೇಶನೇ ಉಪವಾಸ ಬಿದ್ದು ಬಿಡುತ್ತೆ. ಅವ್ರ ಬಟ್ಟೆ ಹಾಕೋತ್ರಿಗಾಡ್ ಸೋಕಿ ಮಾಡಾಕತ್ತಾರಂದ್ರ ಅವ್ರ ಬಗ್ಗೆ ನಾನು ಹೆಮ್ಮೆ ಪಟ್ಕೊಂಡ್ ಹೇಳ್ತೀನಿ. ನಾನು ಸಾಕಷ್ಟು ನಾನು ಡೈಲಾಗ್ ಮಾಡಿದ್ದೇನೆ. ನಮ್ಮ ರೈತಿಗೆ ಹೆಣ್ಣು ಕೊಡ್ಬೇಕು. ಯಾಕಂದ್ರ ಅಂತ ಹೊಲ ಮನಿನೇ ಬಿಟ್ಟು ಕೊಡಲ್ಲ, ಇನ್ನು ನಿಮ್ ಮಗಳಿಗೆ ಹೆಂಗ್ ಬಿಟ್ಟು ಕೊಡ್ತಾರ? ಅದು ಹೊಲ ಮನಿದ್ ಬಿಡ್ರಿ, ಸಣ್ಣದ ಒಂದು ಆಕಳು ಕರಕ್ ಬಿಟ್ಟು ಕೊಡಲ್ಲ ಅವ್ರು. ಇಷ್ಟು ಜೀವ ಮಾಡಿ ನಸಿಕ್ನ್ಯಾಗ ಎದ್ದು ಹೋಗ್ತಾರ, ಕೈಯಾಗ ಒಂದ್ ಬ್ಯಾಟ್ರಿ ಹಿಡ್ಕೊಂಡ. ಆಕಳ ಕರ ಉಪವಾಸ ಐತಿ, ದನ ಉಪವಾಸ ಅದಾವಂತ, ಇನ್ನ ಮಾಡ್ಕೊಂಡ್ ಹುಡುಗಿಗೆ ಹ್ಯಾಂಗ್ ಉಪವಾಸ ಹಾಕ್ತಾರ? ಹಾಕಕ್ಕಾಗಲ್ಲ. ಖಂಡಿತ ಆ ಮಗಳಿಗೆ ಕೈ ಹಿಡಿತಾರ. ನಮ್ಮ ರೈತಿಗೆ ಹೆಣ್ಣು ಕೊಡ್ಬೇಕಂತ ಕೇಳ್ಕೊತಿದ್ದೀನಿ. ಏನ್ ಕೆಲವರು ಸರ್ಕಾರಿ ನೌಕರಿ ಅಂತಾರೆ, ನೌಕರಿಯಿಂದ ಬೆನ್ನ ಹತ್ತಾಕ್ ಹೋಗ್ಬೇಡ್ರಿ. ಮಗಳು ಅಲ್ಲಿ ರೊಕ್ಕದಾಗೇನೆ ಇರ್ಬೋದು, ಆದ್ರೆ ನೆಮ್ಮದಿಯಾಗಿರಕ್ ಆಗಲ್ಲ. ನಮ್ಮ ರೈತಿಗೆ ಹೆಣ್ಣು ಕೊಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿ ಮಾತಾಡಿದ್ರಿ. ಓಕೆನಾ?
ನನ್ ಕಾಲ್ ಮಾಡಿದಕ್ಕೆ ನೀವು ಓಕೆ ಅನ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ನನ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಹಂಗೇನಿಲ್ತಮ್ಮ, ಈಗ ನನಗೆ ಮೆಸೇಜ್ ಹಾಕೋತ ನಾನು ನೋಡಿರ್ಲಿಲ್ಲ. ಅದೇನೋ ಆಕಸ್ಮಿಕವಾಗಿ ಆ ಹುಡುಗಿದೊಂದು ನಿನ್ ರೀಲ್ಸ್ ಬತ್ತು. ನಾ ಹಂಗ ನಿನ್ನ ಐಡಿ ಒಳಗ್ ಹೋದೆ. ಅದು ನೀ ಯಾವಾಗ ಮೆಸೇಜ್ ಹಾಕಿದ್ದೆ ನನಗೂ ಗೊತ್ತಿರ್ಲಿಲ್ಲ. ಆ ಮೆಸೇಜ್ ನೋಡ್ಕೊಂಡ್ಬಿಟ್ಟು ನಾನು ನಿನಗ ಹಾಯ್ ಅಂತ ಮೆಸೇಜ್ ಕಳ್ಸದ್ದು. ಆಮ್ಯಾಗ ನೀ ಬರೋದ್ ಹಾಕಿದೆಲ್ಲ ಗೊತ್ತಾಯ್ತು. ಇನ್ನು ನಾ ಕರ್ನಾಟಕ ಬಂದಿದ್ದೆ, ನಂದು ಕೆಲಸನೇ ಇತ್ತಲ್ಲ, ಹಂಗ ಇದನ್ನು ಆಗ್ತದ ಅಂತ ಹೇಳಿ ನಾನು ಇಲ್ಲಿಗೆ ಬಂದದ್ದು. ಥ್ಯಾಂಕ್ ಯು ಅಕ್ಕ, ಇಲ್ಲಿವರೆಗೂ ಬಂದಿದ್ದಕ್ಕೆ. ನಾನು ಥ್ಯಾಂಕ್ಸ್ ನೀನ್ ಹೇಳ್ಬೇಕಾಗಿಲ್ಲ, ನಾನ್ ಹೇಳ್ಬೇಕು. ಯಾಕಂದ್ರೆ ನೀನ್ ಕರ್ದಿದ್ದಿ ನನಗೆ ಹೆಮ್ಮೆದ್ ಮಾತ. ಅಂದ್ರೆ ಅಕ್ಕನ ಇಂಟರ್ವ್ಯೂ ತಗೋಬೇಕಂತ ನನಗೆ ಒಂದು ಖುಷಿ ಇತ್ತು. ನಾನು ಇಂಥ ಒಂದು ಟೈಮಿಗೆ ಹುಡುಕ್ತಾ ಇದ್ದೆ. ಇವತ್ತೆಲ್ಲ ನಾಳೆ ಅಣ್ಣ ತಮ್ಮದಾರ ಯಾರೋ ನಮ್ ಕರಿಬಹುದು ಅಂತ ಅನ್ಕೊಂಡಿದ್ದೆ. ಇವತ್ತ ಆ ಸಾಕ್ಷಾತ್ ದೇವ್ರು ನನಗೆ ತಮ್ಮಾಗ್ತದೆ ಅದರ ನಿದರ್ಶನ. ನಿನಗೂ ಒಳ್ಳೇದಾಗ್ಲಿ. ಎಲ್ಲ ನನ್ನ ಅಣ್ಣ ತಮ್ಮದಾರಾಗ್ಲಿ ಅಕ್ಕ ತಂಗಿದಾರಾಗ್ಲಿ ಉತ್ತರ ಕರ್ನಾಟಕದಾಗ ನಿಂಬಲ್ಲಿ ನನ್ನ ಬೇಡಿಕೆ ಏನಂತಂದ್ರೆ ಇಂಥ ನನ್ನ ತಮ್ಮದರಿಗೆ ಬೆಳಿಬೇಕು. ಯಾಕಂದ್ರೆ ನಾವ್ ಎಲ್ಲೆಲ್ಲೋ ಇದ್ದವ್ರಿಗೆ ನೋಡ್ರಿ ನಮಗ್ ಕರೆದು ಬಿಟ್ಟು ನಮ್ಮ ಇಂಟರ್ವ್ಯೂ ತಗೊಂಡು ನಮ್ಮ ಲೈಫ್ ಒಳಗೆ ಏನೇನ್ ಘಟನೆ ಆಗುತ್ತೋ ನಮ್ಮ ಮನೆ ಒಳಗೂ ಹೇಳಂಗಿಲ್ಲ. ಬಟ್ ನಾವಿಲ್ಲಿ ಹೇಳಿವಿ, ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನ ಇದು ಎಲ್ಲ ಕೇಳ್ತಾರ. ನಾವು ಒಂದು ನಂಬಿಕೆ ಮ್ಯಾಗ ಹೇಳಿದ್ದೀವಿ, ಈ ತಮ್ಮನೂ ಬೆಳಿಬೇಕು. ಅಮಿತ್ ಅಡ್ಡ ಅವ್ನ ಯೂಟ್ಯೂಬ್ ಚಾನಲ್ ಬೆಳೆಸ್ರಿ ಅಂತ ನಾನು ಕೇಳ್ತಿದ್ದೀನಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನ ಬೆಳೆಸಾಕಂದ್ರ ನೀವು ಎತ್ತದ ಕೈ ನಿಮ್ ಮ್ಯಾಗಿನ ನಂಬಿಕೆ ಮ್ಯಾಗಿಂದ ಹೇಳಕತ್ತೀನಿ. ಇಂಥ ನನ್ನ ಅಣ್ಣ ತಮ್ಮದೇರು ಬೆಳಿಬೇಕು. ಯಾಕಂದ್ರ ಜೀರೋಲಿಂದ್ರನೇ ನಾವ್ ಮ್ಯಾಗ ಬರೋದು. ಈ ಸದ್ಯದಾಗ ಜೀರೋ ಅದನ್ನ, ಅದು ನಿಮ್ಮ ಆಶೀರ್ವಾದ ಅವ್ರ ಮ್ಯಾಗ ಬರ್ಬೇಕಾದ್ರೆ ನಿಮ್ಗೆ ಎಲ್ಲೋ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆನಾ ಫ್ರೆಂಡ್ಸ್, ಇದು ಆಗಿತ್ತು ಇವತ್ತು ಲಲಿತಾ ಭಂಡಾರಿ ಅವರು. ಅಂದ್ರೆ ಅಕ್ಕ ಅಂತಾನೆ ಕರಿತೀನಿ ನಾನು ಅವ್ರಿಗೆ. ನಮ್ಮ ಅಕ್ಕ ಅವ್ರದ್ದು ಒಂದು ರಿಯಲ್ ಲೈಫ್ ಸ್ಟೋರಿ ಇದು. ಯಾರಿಗೆಲ್ಲ ಇಷ್ಟ ಆಯ್ತು ಕಮೆಂಟ್ ಮಾಡಿ, ನಿಮ್ಗೆ ಏನ್ ಅನ್ಸಿದೆ ಅಂತಾನು ಕೂಡ ಹೇಳಿ. ನೆಕ್ಸ್ಟ್ 3 ಜನ ಯಾರು ಇಂಟರ್ವ್ಯೂ ಮಾಡ್ಬೇಕು 3 ಜನದಂತ ಕಮೆಂಟ್ ಮಾಡಿ, ಖಂಡಿತ ಅವ್ರಿಗೆ ಇಂಟರ್ವ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.